ನಾನು ನಾಡಿನ ಕನಕನದಲ್ಲಿ ಬೆಳಗಿದ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ
ದಳಲೆ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ರಾಣಿ ಚೆನ್ನಮ್ಮ ರಾಣಿ ಮಲ್ಲಮ್ಮ ವೀರ ರಾಣಿ ಚೆನ್ನಮ್ಮ ರಾಣಿ ಮಲ್ಲಮ್ಮ ವೀರ ಸೂರರಿಗೆ ಜನ್ಮ ಪುರುಷರಿಗೆ ಜನ್ಮ ಕೊಟ್ಟರು ತಾಯೇ ವೀರ ಸೂರರಿಗೆ ಜನ್ಮ ಪುರುಷರಿಗೆ ಜನ್ಮ ಕೊಟ್ಟರು ತಾಯೇ ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ ಸುಮತಿ ಸುಮತಿ ಶ್ರೀಮತಿ ಪಾಲ್ಗುಣ ಕಳಿನಗಾರತಿ ಸುಮತಿ ಸುಮತಿ ಶ್ರೀಮತಿ ಪಾಲ್ಗುಣ ಕಳಿನಗಾರತಿ ಅದಕ್ಕೆ ಕರತಿ ಮನೆಗೆ ಬಡತಿ ಸುಮತಿ ಸುಮತಿ ಶ್ರೀಮತಿ ಪಾಲ್ಗುಣ ಕಳಿನಗಾರತಿ ಸುಮತಿ ಸುಮತಿ ಶ್ರೀಮತಿ ಪಾಲ್ಗುಣ ಕಳಿನಗಾರತಿ ಗುಣಗಳಿನಗಾರತಿ ಸುಮತಿ ಸುಮತಿ ಶ್ರೀಮತಿ ಪಾಲ್ಗುಣಗಳಿನಗಾರತಿ ಕನಕೆ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ
ಹಸಿರು ಸಿರಿನುಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ನೀನು ಉಡಿ ತುಂಬಿರುವೆ ತಾಯಿ. ಯಾಕಂದರೆ ನಾನೊಬ್ಬಳು ರೈತನ ಹೆಂಡತಿ. ರೈತನೇ ರಾಷ್ಟ್ರದ ಬೆನ್ನೆಲೆಂಬೆಂದು ಹೆಸರುವಾಸಿಯಾದ ನನ್ನ ಪತಿ ಮೈದೂರನ್ನು ಉದ್ಧಾರ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಜಾನಕಿ ಜಾನಕಿ, ಪೂಜೆ ಆಯ್ತೇನೆ. ಬನ್ನಿ ಸ್ವಾಮಿ, ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಹಸಿರು ತುಂಬಿ ನಿಂತಿರುವ ಈ ತಾಯಿಗೆ ಈ ವರ್ಷ ಚೆನ್ನಾಗಿ ಫಸಲು ಕೊಡು ಅಂತ ನಮಸ್ಕರಿಸಿ ಬನ್ನಿ. ಆಯ್ತು ಜಾನಕಿ. ಅಮ್ಮ ಭೂಮಿ ತಾಯಿ, ನಿನ್ನನ್ನು ನಂಬಿಕೊಂಡು ನಿನ್ನಂಗಳದಲ್ಲಿ ದುಡಿಯುತ್ತಿರುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಮಳೆ ಚೆನ್ನಾಗಿ ಆಗದೆ ದಿನ ಬಿಡಿ ರೈತನ ಆತ್ಮಹತ್ಯೆ ಹೆಚ್ಚಾಗುತ್ತದೆ ಅಮ್ಮ, ಹೆಚ್ಚಾಗುತ್ತದೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೆ ಹೇಗಮ್ಮ, ಹೇಗೂ? ಹೇಳು ತಾಯಿ, ಹೇಳು. ಅಮ್ಮ ಭೂಮಾತೆ, ಈ ವರ್ಷ ನನ್ನ ಪತಿ ದೇವರು ಮೈ ತುಂಬ ಸಾಲ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನೀನು ಉಡಿ ತುಂಬಿದ್ದಾರೆ. ಆ ತುಂಬಿದ ಉಡಿಯನ್ನು ಚಿನ್ನದ ರಾಶಿಯನ್ನಾಕಿ ಮಾಡಿ ನಮ್ಮನ್ನ ಈ ಸಾಲದ ಬಾಧೆಯಿಂದ ಪಾರು ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಜಾನಕಿ, ಸಾಲದ ಬಾಧೆಯಿಂದ ಸಿಕ್ಕು ನೆರಳುತ್ತಿರುವವನು ನಾನು ಒಬ್ಬನೇ ಅಂತ ತಿಳಿದಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಪ್ರತಿಯೊಬ್ಬ ರೈತನಿಗೆ ನೆಮ್ಮದೇ ಇಲ್ಲಂತಾಗಿದೆ. ಅಂದಾಗ ನೀವೆಲ್ಲರೂ ಇದೇ ಮಣ್ಣನ್ನು ನಂಬಿಕೊಂಡು ಮಣ್ಣಿನಲ್ಲಿ ದುಡಿಯುತ್ತಿರುವ ರೈತರು ಮಳಿ ಚಳಿ ಬಿಸಿಲು ಎನ್ನದೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾದಾಗ ಯಾರಿಗೆ ಬೇಕು ಈ ಹಾಳಾದ ರೈತನ ಕೆಲಸ? ಯಾರಿಗೆ ಬೇಕು ಈ ಗೋಳಿನವನ ವಾಸ? ಹೇಳು ಜಾನಕಿ, ಹೇಳು. ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತನಾಡ್ತಿರ್ಬ್ರಿ? ಈ ದೇಶಕ್ಕೆ ಅನ್ನ ಹಾಕೋ ಈ ರೈತನಿಗೆ ಈ ರೀತಿ ಆಗಿದೆ ಅಂದ್ರೆ ನೋಡಿಕೊಂಡು ಸುಮ್ಮನೆ ಇರುವುದೇ ಈ ನಮ್ಮ ಸರ್ಕಾರ. ಸರ್ಕಾರ 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 ಯಾವನಿಗೆ ಬೇಕು ಈ ಹಾಳಾದ ಸರ್ಕಾರ? ರೈತ ಕಷ್ಟಪಟ್ಟು ಹೊಲವನ್ನು ಉರುಳಿ ಸಿದ್ಧ ಮಾಡಿಕೊಂಡು ಸರ್ಕಾರ ಗೊಬ್ಬರವನ್ನು ಕೇಳಲು ಹೋದರೆ ಅದೇ ಖಾದಿ ದರಬಾರದಿಂದ ಕಾಕಿ ಗೋಲಿಬಾರವನ್ನು ಆಡಿ ರೈತನ ರಕ್ತದಲ್ಲಿ ಮುಳುಗಿಸಿ ಬಿಡುತ್ತಾರೆ ಈ ಕೆಟ್ಟ ಸರ್ಕಾರ. ಸರ್ಕಾರಕ್ಕೆ ನಿಜವಾಗಲು ರೈತನ ಮೇಲೆ ಕರೆಯುವುದಾದರೆ ಅವರ ಕೊಡುವ ಗೊಬ್ಬರಗಳಲ್ಲಿ ಕಲ್ಲು ಮಣ್ಣು ಮೀಸಲು ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ನಾವು ಬೆಳೆದ ಬೆಳೆಗೆ ಸರಿಯಾಗಿ ಮಾರ್ಕೆಟ್ನಲ್ಲಿ ಬೆಂಬಲ ಬೆಲೆಯನ್ನು ಕೊಟ್ಟು ಕೊಂಡುಕೊಂಡರೆ, ಹೀಗೆ ಮಾಡಿದರೆ ಮುಂದೆ ನಮ್ಮಂತ ಸಹಾಯವಂತ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ತಾವು ಹೊಡೆದಾಡಿ ದೇವರ ಮೇಲೆ ಹಾನಿ ಮಾಡಲು ನಿಂತಿರುವ ಕೆಟ್ಟ ಸರ್ಕಾರ ನಮಗ ಬೇಡ ಜಾನಕಿ, ನಮಗ ಬೇಡ. ಹೋಗ್ಲಿ ಬಿಡಿ, ಈ ರಾಜಕೀಯ ವಿಷಯದ ಬಗ್ಗೆ ನಾವೇಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು? ಈ ಭೂತಾಯಿ ಒಮ್ಮೆ ಮನಸ್ಸು ಮಾಡಿ ಕಣ್ಣು ಬಿಟ್ಟರೆ ಸಾಕು. ಈ ರೈತರನ್ನು ಎಲ್ಲಿಗೆ ಕೈ ಬಿಡುವುದಿಲ್ಲ ಸ್ವಾಮಿ, ಕೈ ಬಿಡುವುದಿಲ್ಲ. ಜಾನಕಿ, ನಾನು ಕೂಡ ಅದ ನಂಬಿಕೆಯನ್ನು ಇಟ್ಟುಕೊಂಡು ಈ ಭೂಮಿ ತಾಯಿಯಲ್ಲಿ ದುಡಿತಿದ್ದೇನೆ. ಆದ್ರೆ ಅದು ಎಂದು ಕೈ ಹಿಡಿದಿನೇ ನೋಡುತ್ತಾಳೆ, ಅದನ್ನು ಕಾದು ನೋಡ್ಬೇಕು. ಅದಿರ್ಲಿ, ನಮ್ಮ ಮೈಲಾರಿ ಇನ್ನೂ ಬರ್ಲೇ ಇಲ್ವಲ್ಲ? ಬರುತ್ತಾನೆ ಬಿಡಿ ಜಾನಕಿ, ಇಲ್ಲೇ ಹೊಲದಲ್ಲಿ ಗಳೆ ಹೊಡುತ್ತಿದ್ದಾನೆ. ಎತ್ತುಗಳನ್ನು ಕಟ್ಟಿ ಹುಲ್ಲು ಹಾಕಿ ಬಾ ಅಂತ ಹೇಳಿದ್ದೇನೆ. ಏನ್ರಿ ನೀವು ನನ್ನ ಹಿಂಗ್ ನೋಡಾಕತ್ತೀರಿ? ಜಾನಕಿ, ಬೇಲೂರ ಶಿಲಬಾಲಿಕೆ ಅಂತಿರುವೆ, ದೃಷ್ಟಿ ತೆಗಿತೀನಿ ತಾಳು. ಗೊತ್ತೈತಿ, ನಿಮ್ ದೃಷ್ಟಿ ತೆಗೆದೆಲ್ಲ ಗೊತ್ತೈತಿ, ಅಲ್ಲೇ ನಿಂತ್ಕೋರಿ. ಹಾ ಆಸೆ ನೋಡಿ ಇವ್ರಿಗೆ. ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನಲವೇ ನೀ ಬಾರೆ,
ನನ್ನ ಚೆಲುವೆ ಬಡಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಕೆ ಗೆಳತಿ ನನ್ನ ಬಡತಿ ಗೆಳತಿ ನನ್ನ ಬಡತಿ ನನ್ನ ಬಾಳಿಗೆ ಬೆಳಕಾದೇನೆ ನನ್ನ ಉಸಿರಾದೇನೆ ನೀನು ನೀನು Hi, sweetie. I love you. ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಕೆ ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಕೆ ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಗೆ ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಗೆ ನನ್ನೊಲವೇ ನೀವ ನನ್ನ ಚೆಲುವೆ ಬಳಿವಾ ಕಲಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿ ಹಾಕೆ ಸಿಹಿ ಮುತ್ತಿನ
ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಪ್ರೇಮ ನಿನ್ನ ಪ್ರೇಮ ಕನಸಿನ ಸಿರಿಯ ಕನಸಿನ ಸಿರಿಯ ಹೃದಯ ಮೀಟಿದಾಗ ಹೃದಯ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಬಾಬ ಅನುರಾಗ ಬಂದಾಗ ಹಾಡಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಹೆಸರಾಗದ ಜೇನಂತ ರಸ ಜೀವನ ಸಿಲಗಲು ಸಂಗೀತವ ಹಾಡಿದೆ ಸಿಲಗಲು ಸಂಗೀತವ ಹಾಡಿದೆ ಅನುರಾಗದ ಹೊಸ ನಂದವೇ ಬಹುಜನ್ಮದ ಋಣಾನುಬಂಧವೇ ಹೂವಾಗಿ ಕಲುಚೇನಾಗಿ ಹೂವಾಗಿ ಜೀವನದ ಸಾಗರದಿ ತೇಲಿದ ಅಲೆಗಳಿಗಾಗಿ ಅಣ್ಣ ಅತ್ತಿಗೆ ಬಾ ಮೈಲಾರಿ, ಎತ್ತುಗಳನ್ನು ಕಟ್ಟಿ ಮೇವು ಹಾಕಿ ಬಂದಿ ತಾನೆ. ಹೌದಣ್ಣ, ಎತ್ತುಗಳ ಮರಕ್ಕೆ ಕಟ್ಟಿ ಹುಲ್ಲು ಹಾಕಿ ಬಂದಿದ್ದೇನೆ. ಪಾರಪ್ಪ ಮೈದುನ, ನೀನು ಕೂಡ ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವಂತೆ. ಸರಿ ಅತ್ತಿಗೆ. ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ, ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಮೈಲಾರಿ, ನಿನಗೂ ಎಷ್ಟು ಸಾರಿ ಹೇಳಿದ್ದೇನೆ, ನಮ್ಮ ಹಾಗೆ ನೀನು ಹೊಲ ಗದ್ದೆಗಳಲ್ಲಿ ದುಡಿಯುವುದು ಬೇಡಂತ. ನಾವು ಎಷ್ಟು ಹೇಳಿದ್ರು ನಮ್ಮ ಮಾತವನ್ನೇ ಕೇಳುವಲ್ಲ. ಅದು ಸರಿ, ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಿ, ಅದಕ್ಕಾದರೂ ಹೋಗಬಾರದೆ? ಏನು ಹೇಳ್ತೀವೇನ? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮವ ತಾಯಿಗೆ ಹೊರತು ನನ್ನ ಮಡಿಸಿನಿಂದ ಅಲ್ಲ. ಅಣ್ಣ, ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿದೆ ಈ ಮಣ್ಣಿನ ದುಡಿದರೆ ಬಂಗಾರವನ್ನೇ ತೆಗೆಯಬಹುದು ಹೇಳಿದ ಮಾತು ಇಷ್ಟು ಬೇಗ ಮರ್ತು ಬಿಟ್ಟೇನಲ್ಲ. ಅಣ್ಣ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದರೆ ಅವರಂತೆ ನಾವಾಗಿ ಬಿಟ್ಟದೆ ಈ ಕೃಷಿ ಕೆಲಸ ಮಾಡೋರು ಯಾರನ್ನ ಯಾರು? ಅಣ್ಣ, ಅವ್ರು ಎಂತ ಶ್ರೀಮಂತರೇ ಆಗಿರ್ಲಿ, ದೊಡ್ಡ ದೊಡ್ಡ ಕಾರಿನಲ್ಲಿ ಮೆರೆಯವರು, ಅರಮನೆಯಲ್ಲಿ ಮೆರೆಯವರೇ ಆಗಿರ್ಲಿ, ಹೊಟ್ಟೆಗೆ ತಿನ್ನೋದು ಅಣ್ಣ ನೆನೋದನ್ನು ಮಾತ್ರ ಮರೆಯಬೇಡಣ. ಆದರೆ ಇವರೆಲ್ಲರಿಗೂ ಅಣ್ಣ ಕೊಟ್ಟು ಸಾಕುತ್ತೇವರು. ನಮ್ಮಂತ ರೈತರ ಮಕ್ಕಳೆಂದು ಧೈರ್ಯದಿಂದ ಕೈ ಎತ್ತಿ ಹೇಳ್ತೇನೆ. ನಿಜವಿದೆ ತಮ್ಮ, ಈ ನಿನ್ನ ಮಾತು ನಿಜವಿದೆ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲವಂದಾಗ ಯಾರ ಎದುರಿಗೆ ಹೇಳಬೇಕು ಈ ನಮ್ಮ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗೆ ಬೆಲೆ ಕೊಡುತ್ತಾರಂದಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿದೆ ಬೆಲೆ?
ಅಣ್ಣ, ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದಿಸಿದ್ರೆ ಹೊಟ್ಟೆಗೆ ನೋಟುಗಳನ್ನು ತಿನ್ನಕ್ಕಾಗುತ್ತದೆ ಏನಲ್ಲ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದ ತಿಳುತ್ತದೆ ಈ ಬಡವರ ಬೆಲೆ ಏನೆಂಬುದು. ಹೌದು ಮೈದುನ, ನೀನು ಹೇಳೋ ಮಾತು ನಿಜವಿದೆ. ಈ ರಾಜಕೀಯ ವ್ಯಕ್ತಿಗಳು 5 ವರ್ಷಕ್ಕೊಮ್ಮೆ ಮನೆಯವರೆಗೂ ಬಂದು ಕೈ ಮುಗಿದು ಓಟ್ ಕೇಳ್ತಾರೆ. ಅದೇ ಆರಿಸಿ ಬಂದ್ಮೇಲೆ ಕಷ್ಟವನ್ನು ಕೇಳುವುದಕ್ಕೆ ಯಾಕಪ್ಪ ಬರುವುದಿಲ್ಲ? ಅತ್ತಿಗೆ ಒಳ್ಳೆ ಪ್ರಶ್ನೆನೇ ಕೇಳ್ತೀಯ, ಅದಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ ಕೇಳು ಅತ್ತಿಗೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರೋದು ಒಬ್ಬರೇ ಒಬ್ರು ಮಾತ್ರ. ಆದರೆ ಹಳ್ಳಿಗಳು ಸಾವಿರಾರು ಹಳ್ಳಿಗಳು ಇರ್ತವೆ. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬೊಬ್ಬರೇ ಬಂದು ಭೇಟಿ ನೀಡಾಕೊಳ್ಳೋ ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಗಳು ಇರ್ತವೆ. ಆ ಹಳ್ಳಿಯಲ್ಲಿ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಓಟು ಕೊಟ್ಟು ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತವೆ. ಇವರ ಮೇಲಧಿಕಾರಿಗಳಾಗಿ MLA MP ಗಳು ಇರ್ತಾರೆ. ಇವರೆಲ್ಲರಿಗೆ ಮುಖ್ಯವಾಗಿರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿಗಳು ಪ್ರತಿಯೊಂದು ತಾಲೂಕು ಜಿಲ್ಲೆಗಳಿಗೆ ಹೋಗಿ ಅವರು ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲ ಅಂತ ತಿಳಿದು ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಅವರನ್ನು ಕೆಲಸದ ವಜಾ ಮಾಡಿ ಈ ನಮ್ಮ ಸೌಕರ್ಯ ಹಳ್ಳಿಗಳಿಗೆ ಹೋಗಿ ಸೌಕರ್ಯಗಳನ್ನು ಸರಿಯಾಗಲ್ಲ ಅಂತ ತಿಳಿದುಕೊಂಡ್ರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕ ಹೋಗುತ್ತದೆ. ಅದಕ್ಕೆ ಅಂಥವ್ರಿಗೆ ಬಡವರ ರಕ್ತ ಇವರು ಕಂತ್ರಿ ಎನ್ನುತ್ತಾರೆ. ಅಂಥವ್ರಿಗೆ ಮುಖ್ಯಮಂತ್ರಿ ಅನ್ನೋದಲ್ಲ, ಅದಕ್ಕೆ ಬಡವರ ರಕ್ತ ಇವರು ಕಂತ್ರಿ ಎನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ. ಈ ಬಡ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರತಿಯೊಂದು ಹಳ್ಳಿಯಲ್ಲೂ ನಿನ್ನಂತ ವೀರ ರೈತರು ಸಿಡಿದೆದ್ದರೆ ಸಿಡಿಲು ಬಡದಾಗೆ ಮುಡಿದುಕೊಳ್ಳುತ್ತಾರೆ ಇಂಥ ಬಂಡ ರಾಜಕಾರಣಿಗಳು. ಇನ್ನು ಮುಂದೆ ರೈತನೇ ಉಸಿರು, ದೇಶದ ಹಸಿರು ಅನ್ನುವುದೇ ಇವರಿಗೆ ಅರ್ಥವಾದರೆ ನಾವು ಬೆಳೆದ ಬೆಳೆಗೆ ನಮ್ಮ ರೈತರಿಗೆ ಸರಿಯಾದ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ ಮೌಲ್ಯವನ್ನು ಕಡಿಮೆ ಮಾಡಿ ಬೀಜ ಗೊಬ್ಬರವನ್ನು ಸರಿಯಾದ ಬೆಲೆಗೆ ಸಿಗುವಂತೆ ಮಾಡಿದರೆ ನಮ್ಮ ಮುಖ್ಯಮಂತ್ರಿ ಅವರ ಪರವಾಗಿ ನಾನೇ ಆ ತಾಯಿ ದ್ಯಾಮಮ್ಮನಿಗೆ ಶಿರಬಾಗುತ್ತೇನೆ. ಸರಿ ಸರಿ, ತುಂಬಾ ಹೊತ್ತಾಯ್ತು, ಎಲ್ಲೂ ಸರಿ ಊಟ ಮಾಡೋಣ ಬರ್ರಿ. ಹೇಳ್ತಾರೆ ಕೋಟಿ ಮಾಡಿದ ಮನೆ ನಂದ ದೀಪ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಕೈರವಿ ಕಲಗಿ ಪ್ರೀತಿ ಕರಗಲ ಸಾಧಿ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಕೈರವಿ ಕಲಗಿ ಪ್ರೀತಿ ಕರಗಲ ಸಾಧಿ ಪ್ರೀತಿಗೆ ಬರಬಾರ ಪ್ರೀತಿಗೆ ಜಮಾನ ಮನೆಗಳು ದಿನವೂ ನಿನಗೂ ಕೈರವಿ ಕಲಗಿ ಪ್ರೀತಿ ಕರಗಲ ಸಾಧಿ ಮನೆಗಳು ದಿನವೂ ನಿನಗೂ ಚೀರವಿ ಕಲಗಿ ಪ್ರೀತಿ ಕರಗಲು ಸಾಧನೆ. ಪ್ರೀತಿಯ ಮಾಸೆ ಕೇಳಿ ಕಣ್ಣಿನ ಕಾಣಲು ತಾಯಿಯಾದಲು ನೋಡಿ ಆರೋಚಿಲ್ ಹಕ್ಕಿಗಳೇ ಪ್ರೀತಿಯ ಮಾಸೆ ಕೇಳಿ ಕಣ್ಣಿನ ಕಾಣಲು ತಾಯಿಯಾದಲು ನೋಡಿ ಸಿನಿಮೆಯ ನೋಡಿ
ಮೀರಿದರು ಮದುವಿನೊಡನೆ ತುಂಬಲಿ ಆರಾಧೋ ಮನಸ್ಸಿಗೆ ಆಕಾಶವೇ ನೀನಾರೆಂದರು ಈ ಕಂಗಲಿ ಕೊನೆಯಾಗಲಿ ಇದು ಕಣ್ಣಿನ ಹಣೆಯಲ್ಲಿ ಹೃದಯ ಕೋಮಲೆ ಹಸಿದಾಗ ಅನ್ನ ಎಂದಾಗ ನೀನು ಹೊಡೆದಿದ್ದ ಮೇಲೆ ಎಲ್ಲಿ ಚಂದವೋ ಇಲ್ಲಿ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಲಿದ್ದು ತಾಣ ಹೊಡೆದಿದ್ದ ಮೇಲೆ ಇಲ್ಲಿ ಚಂದವೋ ಇಲ್ಲಿ ಚಂದವೋ ತಾಯಿ ತಂದ ತವರಿನ ಸಿರಿ ಹಂಚಿಕೊಂಡು ತಿಂದು ಇದ್ರಿ ಚಂದವೋ ಒಂದಾಗಿದ್ದರೆ ಎಲ್ಲ ಚಿಕ್ಕಿದಾಗ ಇಲ್ಲ ಕಷ್ಟ ಇಲ್ಲ ಹಾಲು ಸಕ್ಕರೆ ಬೆಲ್ಲ ನೀನೆಯಗಲಿ ನಿನ್ನ ಗುಲಗು ನೀನಾದಿ ಬಿಡು ಮಗು ಮಗು ಆ ಚುಂಚುಮ ಚುಂಚುಮನ ಮಾವನಿ ಆ ಚುಂಚುಮ ಚುಂಚುಮನ ಮೌನಿ ನೀನಾದಿ ಬಿಡು ಮಗು ಮಗು ಲಾ 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 ಲಾ. ಎಷ್ಟು ಚಂದ ಡ್ಯಾನ್ಸ್ ಮಾಡ್ತೇನೆ ನಮ್ಮ ಕೂಸ. ಆಯ್ತಾ ಆಗಲೇ ನಡೆಯರಿ ಹೋಗೋಣ. ನೀವು ಹೋಗಪ್ಪ, ಬರ್ತೀನಿ. ನಿಮ್ಮ ಅಣ್ಣನ ಜೊತೆ ಸ್ವಲ್ಪ ಮಾತಾಡೋದು. ಆಯ್ತು ಅತ್ತಿಗೆ, ಅಣ್ಣನು ಹೊಸ್ತಾಗಿ ಆಗ್ಲಿ ಆಗ್ಲಿ. ರೀ, ಈ ಜೋಕಾಲಿ ಯಾರಿಗೆ ಕಟ್ರಿ? ನನಗ ಕಟ್ರಿ, ಯಾರಿಗಾರು ಕಟ್ಟಿರಿ? ನನಗ ಈಗ ಆಡ್ಸಂಗಿಲ್ಲ, ಆಮೇಲೆ ಆಡಿಸ್ತೀರೇನು? ತಡೀರಿ, ಬರೀಲಿ. ಮಂದಿದ್ದಾಗ ಜೋಕಾಲಿ ಆಡಿಸ್ರಿ, ಎಲ್ಲಾರು ಎದ್ದು ಹೋದ್ಮೇಲೆ ಆಡಿಸಿ ಏನ್ ಮಾಡ್ತೀರಿ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಇದವೋ ಆನಂದವೇ ಎಂದು ಹೀಗೆ ನಾವು ಸೇರಿ ಆಡುವಾಗ ಬದುಕು ಸ್ವರ್ಗವೇ. ಹಾ 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 ಲಾ ಲಾ ಲಾ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಧನವತಿ ಜೊತೆಯಾದಾಗ
ಮಲ್ಲಿಗೆಲ್ಲ ಹೂವಾಣವಾಗಿದೆ ಎನ್ನಿಸುತ್ತಿದೆ ಹೂವಾಣವಾಗಿದೆ ಎನ್ನಿಸುತ್ತಿದೆ ಆರತಿಯೇ ದರಗುಡಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಮಲ್ಲಿಗೆಲ್ಲ ಹೂವಾಣವಾಗಿದೆ ಎನ್ನಿಸುತ್ತಿದೆ ಹೂವಾಣವಾಗಿದೆ ಎನ್ನಿಸುತ್ತಿದೆ ರಂಗನು ಚೆಲ್ಲುವ ಸಂಜೆಯು ನಾಟಕ ಆಡುತ್ತಿರೆ ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಕೋಗಿಲೆಯೋ ನಗುತ್ತಲಿದೆ ಆರತಿಯೇ ದರೆಯುವಂತೆ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಮಲ್ಲಿಗೆಲ್ಲ ಹೂವಾಣವಾಗಿದೆ ಎನ್ನಿಸುತ್ತಿದೆ ಹೂವಾಣವಾಗಿದೆ ಎನ್ನಿಸುತ್ತಿದೆ ಪ್ರೀತಿಯ ಕಾಣಿಕೆ ಪರಿಮಳ ಎಲ್ಲವೇ ಚೆಲ್ಲುತ್ತಿರೆ ಸರಸದ ಸ್ನೇಹಕ್ಕೆ ಬಲವಿನ ಕಾಣಿಕೆ ನೀಗಲು ಅದರವ ಬೇಡುತ್ತಿರೆ ಎಂದಿಗೂ ಹೀಗೆ ಬಾಳುವಾಸೆ ತುಂಬಿಬೇಕು ಪ್ರೇಮಿಗಳು ನಲಿಯುತ್ತಿರಿ ಆರತಿಯೇ ದರೆಯುವಂತೆ ಆ ಮದನ ನಗುತ್ತಿರುವಂತೆ ಎನ್ನಿಸುತ್ತಿದೆ ಲಾ 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 ಆತಲ್ಲ ಕಷ್ಟಪಟ್ಟ ಜೋಕಾಲಿ ಕಟ್ಟಿದ್ರಿ ಎಲ್ಲ ತೀರ್ಸ್ಕೊಂಡ್ಬಿಟ್ರಿ ಇವೆಲ್ಲ ಬಿಡ್ತೀನಿ ಬಾರಿ ಊಟ ಮಾಡೋಣ ಬಾರಿ स्याता सिद्ध मारने को हाथी का मारना लूटने तो भंडार करना ಅರ್ಥವಾಗಲಿಲ್ಲವಲ್ಲ ಲೂಟಿ ಮಾಡಿದರೆ ರಂಗಗೌಡರ ಮನೆಯಲ್ಲಿ ಲೂಟಿ ಮಾಡಬೇಕು ಬೇಟೆ ಆಡಿದರೆ ಆನೆಯನ್ನೇ ಬೇಟೆ ಆಡಬೇಕು ಬಾ ಅಂತ ಕೈ ಮಾಡಿ ಕರೆದಾಕಿನ ನಾ ಇದುವರೆಗೂ ಮುಟ್ಟಿಲ್ಲ ಮೂಗು ಬುರದ ಸೈಡ್ ಪಿನ್ ಹಚ್ಚಿದಾಕಿನ ನಾ ಇದುವರೆಗೂ ಬಿಟ್ಟಿಲ್ಲ
ಕ್ಷೇತ್ರದಲ್ಲಿ ನೀತಿ ನೇಮಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಕೇವಲ ದುಡ್ಡಿಗೆ ಬೆಲೆ ಕೊಡುತ್ತಿರುವ ಈಗಿನ ದಡ್ಡ ಸಮಾಜದಲ್ಲಿ ಆ ಪರಶಿವನು ಡಮರಗದ ನಾದಕ್ಕೆ ನೃತ್ಯ ಮಾಡದೆ ಕೈಯಲ್ಲಿ ಮತ್ತು ಹಿಡಿದು ತಿರುಗುತ್ತಿರುವ ನನ್ನಂತ ಕೆಚ್ಚದರೆ ಹೀರರು ಮಾತ್ರ ಬದುಕಬಹುದು. ಅದರಂತೆ ಈ ದುನಿಯಾದಲ್ಲಿ ಪಾಪ ಮಾಡಿದ ಪಾರಿವಾಳಕ್ಕೆ ಹಣದ ಗಾಳವನ್ನು ಹಾಕಿ ಒಬ್ಬಿ ನಿಂತ ಚೆಲುವೆರ ಜೊತೆ ಚೆಲ್ಲಾಟ ಆಡುವುದೇ ಈ ಛಲಗಾರನ ಕಾಯಕ. ರಂಗೇಗೌಡ, ನೀ ಹಳ್ಳಿಯ ಅಮಾಯಕರ ಮೇಲೆ ನಿನ್ನ ಖಾದಿ ದರ್ಬಾರವನ್ನು ತೋರಿಸಿ ಎಮ್ಮೆಲೆಯಾಗಿ ಮೆರೀತಿರುವ ನೀನು ನನ್ನ ಸೋದರ ಮಾವ. ರಂಗೇಗೌಡ, ನಿನ್ನ ಖಾದಿ ದರ್ಬಾರವನ್ನು ತೋರಿಸಿ ಈ ಊರಿನ ಎಮ್ಮೆಲೆಯಾಗಿ ಮೆರೀತಿರುವ ನೀನು ನನ್ನ ಸೋದರ ಮಾವ. ನೀನು ಆಡುತ್ತಿರುವ ಚದರಂಗದ ಆಟಕ್ಕೆ ನನ್ನನ್ನು ಕುದುರೆಯನ್ನಾಗಿ ಬೆಳೆಸಿಕೊಂಡು ಲಂಗು ಲಗಾಮವಿಲ್ಲದೆ ಹಂಗಿನಿಂದ ಮೆರೀತಿರುವ ಆ ನಿನ್ನ ಮಂಗ ಬುದ್ಧಿಗೆ ಪಂಗ ನಾಮ ಹಾಕಿ ನಿನ್ನ ಇಡೀ ಸಂಪತ್ತನ್ನೇ ಕಟ್ಟಿ ಕಬಳಿಸಿ ಇಲ್ಲಿ ದೋಚಿಕೊಂಡು ಪರಾರಿಯಾಗದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಷ ಕಂಠ ಬಲರಾಮನಲ್ಲ. ಉಸಿರು ನಿಂತ ಮೇಲೆ ಹೆಸರಿರ್ಬೇಕಂದ್ರೆ ಈ ಬಲರಾಮನ್ ತರ ಹವಾಮಾನ ದಮ್ ಬೇಕಲೇ ಬಚ್ಚ. ಎಲ್ಲವನ್ನ ಜಾತರಾಗ ಎಲ್ಲಿಗೆ ಸುಂದಬೇಡಿ ಎಲ್ಲವನ್ನ ಜಾತರಾಗ ಎಲ್ಲಿಗೆ ಸುಂದಬೇಡಿ ಎಲ್ಲವನ್ನ ಜಾತರಾಗ ಅವಳ ಗಂಡಿಗಳ ತುಟ್ಟಿ ಅವಳ ಗಂಡಿಗಳ ತುಟ್ಟಿ ಮೂರತ್ತು ರಾತರಾಗ ದೊಡ್ಡ ಮಂಗಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ದೊಡ್ಡ ಮಂಗಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಕೊಂಡಾಕಿ ಆದಲಲ್ಲ ಬಳುದೋರ. ಸಾಕಂತೀನಿ ಈ ಒಕ್ಕತ್ತಲ ದಂಧೆಗ ಮಾಡು ಸಾಕಂತೀನಿ. ಅಲ್ಲ ಒಂದು ಮುಂಜಾನೆ ಹಿಡಿದ ಎಣ್ಣ ಸಲುವಾಗಿ ಓನ್ ಅಡ್ಡಾಡಕತ್ರ ಒಂದರ ಎಣ್ಣ ಸಿಗಬೇಕು ಬೇಡ ಅಂತೀನಿ. ಹಿಂಗಾದ್ರೆ ಹೆಂಗ್ ಮಾಡುದಪ್ಪ ನಮ್ಮ ಮೈಲಾರ ಹಿಂಗಪ್ಪ. ನಮ್ಮತ್ತ ರೈತರು ಬದುಕುದಾರ ಹೆಂಗ ಅಂತೀನಿ. 7 ಕೋಟಿ ಮೈಲಾರ ಹಿಂಗಪ್ಪ. ಅಲ್ಲ ನಾನಾರ ಸಾಲಿಗುಡಿ ಕಲೀಲಿಲ್ಲ, ನನ್ನ ವಾರ್ಗಿ ಹುಡುಗರೆಲ್ಲ ಸಾಲಿಗುಡಿ ಕಲಿತ ಒಂದು ಸೈಕಲ್ ಮೋಟ್ರ್ ತಗೊಂಡ ದ್ಯಾಮವ್ರ ಜಾತ್ರೆ ಅಂತೇಳಿ ಬಡ ಬಡ ಲಗ್ನ ಆಗ್ಬಿಟ್ರೆ ನಾ ನೋಡಿದ ಯಾರು ಕನ್ಯಾ
ಕೊಡ್ಲಿಕ್ಕೆ ರೈತದ ನೀವು ಅಂತೇಳಿ ನೀವೆಲ್ಲ ಕೆಲಸ ಮಾಡ್ತಾನೆ ಅಂತೇಳಿ ಯಾರು ವ್ಯಾನ್ ಕೊಡಕ ಮುಂದೆ ಬರ್ಲಿಲ್ಲ. ಇಲ್ಲಿಲ್ಲ ಅಂದ್ರ ನಂದು ದ್ಯಾಮೋ ಜಾತ್ರೆಕ್ಕಿಂತ ಮೊದಲ ಹಾಕಿತ್ತು ಲಗ್ನ. ಹಿಂಗಾಗಿ ಇವ್ರೇನು ರೈತರಿಗೆ ಕೊಡ್ತಾರೋ ಏನು ಗೌರ್ಮೆಂಟ್ ರೊಕ್ಕರು ಇದ್ದಾರೆ ಕೊಡ್ತಾರೋ? ರೈತರಿಗೆ ಕೊಟ್ರ ಪುಣ್ಯ ಬರ್ತೈತಿ. ರೈತರ ನಿಮ್ಗೆ ಒಟ್ಟಿಗೆ ಅನ್ನ ಹಾಕ್ತಾರ. ಅದನ್ನು ಬಿಟ್ಟು ನೌಕರಿ ಬರ್ತಾನ ಗಂಡ, ಇಂಜಿನಿಯರ್ ಬರ್ತಾನ ಗಂಡ ಅಂದ್ರ ಎಲ್ಲಿದ್ ಬರ್ತೈತಿಪ್ಪ ನಿಮ್ಗೆ ಅನ್ನಕ ತಿನ್ನಾಕ ಒಟ್ಟಿಗೆ? ಹಿಂಗಾದ್ರ ಇರ್ರಿ ಎಣ್ಣ ಸಲುವಾಗಿ ಹೋನ್ ಅಡ್ಡಾಡುದು ರಗಡಾಗಿ ಹೋತು ಮಾರಯ್ಯ. ಎಕ್ಸೆಲ್ ಅಂದ ಗಾಡಿ ಎಣ್ಣೆಗೆ ಹೋತಿ ಪಲಾಟ್ಕೊಂಡ್ ದೊಡ್ಡ ಅಡ್ಡಾಡಿ ಅಡ್ಡಾಡಿ ನಮ್ಮ ಕಾಲನ ಸಾವ್ದು ಹೋದು. ಹಿಂಗಾದ್ರ ಹೆಂಗ್ ಮಾಡ್ದತ್ತೀನಿ? ಇಲ್ಲಿ ಸಿಗಿದ್ರೆ ಏನಾತಿ? ಮ್ಯಾಲ ಪಲಾಟಿಗೆ ಹೋಗೋಣ. ಅಲ್ಲೇ ಒಂದ್ ಹಾಕಿದ್ರ ಮುದ್ಕ್ಯಾರದಾರ, ಮುದ್ಕ್ಯಾರ ಹೆಸರು ಹೇಳುದು ಬೇಡ, ಮುದ್ಕ್ಯಾರ ಹೆಸರು ಹೇಳುದು ಬಿಟ್ಟಿಲ್ಲ. ಯಾಕಂದ್ರ ಒಂದು ಕಲ್ತಾಗ ಮುದ್ಕ್ಯಾರ ಎಲ್ಲ ಒಂದ ನನ್ನ ಬಾಯಾಗ ಇದ್ದಿದ್ರ. ಈಗ ಏನಿದ್ರು ವೆರೈಟಿ, ಏನಿದ್ರು ಹುಡುಗ್ಯಾರ್ದ. ಹಿಂಗಂತೇಳಿ ಆ ಶಿವ್ಯಾನ ಮಗಳ, ಆ ಶಿವ್ಯ ಅದನ್ನ ತುನಾ ಶಿವ್ಯ ನನ್ನ ಮಗಳಾರ ಕರ್ಕೊಂಡು ಹೋಗು ಮಂಚ. ಮನ್ಯಾಗ ಕಾಲು ಪ್ರಾಟಿ ಜಿಗಿದಾಡಕತ್ತತಿ. ನಿನ್ನ ಕಬ್ಬನ ಕೈ ಅರ್ತಿಗ್ಯಾಕ ಹೋಗ, ಪಗಾರ ಕೊಡ್ಲಿಕ್ಕೂ ಅಟ್ಟಾತು ಮಾರಯ್ಯ ಅಂದಾನ. ಹಿಂಗಾಗಿ ಅವ್ರ ಮನೆ ಕಡೆ ಹೋಗಿ ಬರ್ತೀನಿ. ಆಕಿ ಕಳ್ಸ್ಕೊ ಬಂದ್ರ ಕರ್ಕೊಂಡ್ ಹಾಕಿನ, ಬರ್ಲಿಲ್ಲ ಅಂದ್ರ ಮತ್ತೆ ಯಾವಾಕಿನಾರ ನೋಡ್ಬೇಕಾಗತ್ತಲ್ಲಪ್ಪ. ರೈತರ ಬಳಿ ಏನ ಕಬ್ಬನ ಕಳ್ತಿಗ್ಯಾಕ ಬರ ಇರ್ಲಿ. ಇಲ್ಲೇ ಒಂದು ಯಾವ್ದೋ ಬರಾಗತ್ತಲ್ಲೋ ಡಿಂಪಲ್ ರಾಣಿ ಬಾರೋ.
ಕನ್ನಡ ಶಾಲೆ ಹೈಸ್ಕೂಲ್ ಮೂಲೆ ನೀವರವಲ್ಲೇ ಕುಡದ ಬದುಕಿನ ಡೋಲೆ ಬೆಕ್ಕಾಗೈತೋ ಬಾರಿನ ಕೋಲೆ ಪ್ರತಿಭಾ ಕಾರಂಜಿ ಬಂದರ ಸಾಕ ನಿನ್ನ ಮನೆದಾಗ ನಡುವೂರಾಗ ಕಡದರ ಕಡಲಿ ಭರತನ ಬೆನ್ನ ಹತ್ತಿ ಮನ್ಯಾಗ ಹೇಳತನ ಕೈ ಎತ್ತಿ ಮನಸರಿ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಂದಿಯಾಗಿ ನಿಂತೈತಿ ನಡುವೂರಾಗ ಕಡದರ ಕಡಲಿ ಭರತನ ಬೆನ್ನತ್ತಿ ಮನ್ಯಾಗ ಹೇಳತನ ಕೈ ಎತ್ತಿ ಮನಸರಿ ಮಾಡೇನೋ ಪ್ರೀತಿ ನಂಬೈದೆಯಾಗಿ ನಿಂತೈತಿ ಊರಿಗೂರ ದಂಡ ಹತ್ತಿರ ಕೈಗೆ ಸಿಗಲಿಲ್ಲ ಅದಿನಂತ ನಿಮ್ಮ ಮನೆಯಾಗ ನಮಗೆ ಆಚಾರ ಅಂದು ಮಗ ಅಲ್ಲ ಅರಬಿ ಅವ ಬಿಟ್ಟರ ಅಂದು ಬಳಗೈತಿ ಕೈಯ ಹಾಕಿರ ಯಾವ ಕಾಲ ಹೇಳ ಹುಡುಗಿ ನನ್ನ ನೀ ಕಟ್ಟಿ ಮನಸ್ಸ ಮಾಡ ನಾ ಬರತೀನ ನಿನ್ನ ಜೋಡ ನೀ ಕಟ್ಟಿ ಮನಸ್ಸ ಮಾಡ ಬರತೀನ ನಿನ್ನ ಜೋಡ ಕಟ್ಟಿ ಮನಸ್ಸ ಮಾಡ ಬರತೀನ ನಿನ್ನ ಜೋಡ ನನ್ನ ಕೈ ನೀ ಬಿಡಬೇಡ ನಿಂದು ಕೊಡಬೇಡ ತೆಗಿತೇನೋ ಬಾವಿ ತೆಗಿತೇನೋ ಕೊಡ್ತಾರ ನನ್ನ ಕೊಡತಾರ ಆಗುವುದು ಹಾಗೇತಿ ಗೆಳತಿ ಮತ್ತಕ ಪ್ರೀತಿ ಸುದ್ದಿ ಆಗುವುದು ಹಾಗೇತಿ ಗೆಳತಿ ಮತ್ತಕ ಪ್ರೀತಿ ಸುದ್ದಿ ಲಲ್ಲಲಾಡಲಿ ಹೆಂಗ ಮಾಡಲಿ ಹೆಂಗ ಮಾಡಲಿ ಹೆಂಗ ಆಡಲಿ ಎದುರಿಗೆ ಯಾರಲ್ಲ ಸಿಟ್ಟಾಗ ಬ್ಯಾಡ ನೀ ಬಿಟ್ಟ ಹೋಗ ಬ್ಯಾಡ ನೀ ನನ್ನ ನಿನ್ನ ಪ್ರೀತಿ ಸುದ್ದಿಯಾಗೈತಿಲ್ಲಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹಳ್ಳಿಗೆಂದು ಹಳ್ಳಿ ಬರತಿ ಹೇಳು ಹೊಡಿತು 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 ನನ್ನ ಕೊಡೋದು ಅಯ್ಯೋ ನನ್ನ ಬಾರ್ಕೋಲ್ ಗುಡಿ ಎಲ್ಲಿ ಸಿಗದ್ ಬಿತ್ತು ಮಾರಯ್ಯ ಏಯ್ ದಿಕ್ಕಡೆ ಹಳೆ ದಿಕ್ಕಡೆ ಯಾಕ ಎದ್ರಿಗೆ ಬರೋ ಹೆಣ್ಣು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂಬಾಪುರ ಆಣಿ ಬಂದ ಹಂಗ ದಕ್ 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 ಮೈ ಮ್ಯಾಗ ಬರ್ತೀಯಲ್ಲೋ ಸಾಕು ಬಾಯಿ ಮುಚ್ಚಲಿ ನೀನ ಬಂದು ನನಗೆ ದಡಲ್ಲ ಅಂತ ಆದ ಮತ್ ನನ್ನ ಬಾರ್ಕೋಲ್ ಗುಡಿ ಎಲ್ಲಿ ಬದ ತನಕ ಕಾಣುವಲ್ದ ಮುದ್ಕ್ಯಾರ ಎಲ್ಲರಿದ್ರು ತೊಗೊಂಬರ್ಪ ಅದನ್ನ ಅಲ್ಲ ನನಗೆ ಇಕ್ಕಟ್ ಚಿರವಾರ ಸಿಟ್ಟು ಬಂದ್ರ ಆ ನನ್ನ ಚನ್ನದ ನಾಡಿ ಶಾಟ್ಲ ಮಾಡಿ ಹೌದಾ ಜಿಗತ ಜಿಗದ ಪಡಿದ್ಲಿ ಅಂದ್ರ ನಿನ್ನ ಜಾಟ್ ಎಲ್ಲ ಪರಮೇಶ್ವರ ಗುಡ್ಡ ಸೇರ್ಬೇಕ ಕೇಳ್ಬೇಕಾರ ಅವ್ವ ನನ್ನ ಸೂರ ನಾನು ಯಾರಂತ ಹೇಳಿದೆ ಈ ಊರಾಗದಲ್ಲ ಎಮ್ಮೆಲೆ
ನಿನ್ನಂತ ಊರ್ ಸುಂದ್ರಿ ಸಂದ್ರ್ಯಾಗ ಬರ್ದ ಕೈ ಬಿಟ್ಟು ಮಗ ನಾನ ಬರೇ ಕಾರ್ಕೊಂಡ್ ಮಗಳಾಗೆ ಈ ತಮ್ಮಲ್ಲಿ ಮಾತಾಡಕತ್ತಿ ಇನ್ನು ನಾ ಯಾರಂತೇಳಿ ಗೊತ್ತಿನ ಈ ಊರಾಗ ಅಂತ ಮಹಾಬಾವ ಕರ್ಮರಿ ಯಾರು 1 ಗಂಟೆಕ ಗಂಡ ಗಚ್ಚಿ ಹಾಕೊಂಡ್ 2 ಎಕರೆ ರಂಟಿ ಹೊಡೆದ ಕಿಲಾಡಿ ಗಂಡ ಅಂತ ಬಿರು ಕೊಟ್ಟಾರ ಹೌದಾ ಈ ಚಲಗಾರ ಅದೆಲ್ಲ ಇರ್ಲಿ ನೀ ಅಣ್ಣ ಕಣಕತ್ತೀನ ತಿಂದೇನ ಕಡ್ಯಾಕತ್ತೇನ ನೋಡಿ ಗೊತ್ತಾಯ್ತು ಅಲ್ಲ ಯಾಡ ಹೇಳ ಪಕ್ 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 ಬಿಡಕತ್ತಲ್ಲ ಅವು ಅಂದ್ರೆ ಏನು ಕಣ್ಣಿ ಕಾಣಕತ್ತಾವ ಎಲ್ಲಾರ್ಗಿ ಮತ್ತ ನನಗ್ ಕಾಣೋದಿಲ್ಲ ಇಲ್ಲಿ ಮಕ್ಕಳು ಕರೀತಾರ್ಗೆ ಏನು ಜೋತ್ ಬಿದ್ದದ್ದು ಕಿವಿಯಾಗ ದುಕುಮೆ ಅಲ್ಲ ಚಂದ್ರಿ ಏನ್ ಅನ್ಸುಂದ್ರ ಅಲ್ಲ ನಮ್ಮ ಅತ್ತಿ ಹೊಲ್ಲಾಗ ಕೆಲಸ ಐತಿ ಅದನ್ನ ಮುಗ್ಸೊಂಬರ್ ನಡಿ ಒಂದ್ $100 ಕೊಟ್ಟು ಕಳಿಸ್ತೀನಿ ಹೆಂಗ್ ಮಾಡ್ತಿ ಹೌದು ಒಟ್ಟಿಗೆ ಚಟಿ ತಿಮ್ಮ ಅಂತೀನಿ ಪರ್ಕಾರ ಮ್ಯಾಗ ಎತ್ತಿ ಎದಿ ಮ್ಯಾಗ ಕೂತು ಜಾಡ್ಸಕತ್ತಿ ಮ್ಯಾಗ ನಾ ಹೊರಗಿನ ಕೊಂಡು ಹೊರಗೆ ಬಂದಿರ ಏಯ್ 100 ಕ್ವಿಂಟಲ್ ನನ್ನ ಕರ್ಯಾಕ ನನ್ನ ಆ ಲಿಸ್ಟಿಗೆ ಸೇರ್ದ ತಿಳಿದೆ ನೀನು ಹೇ ನೀ ಯಾಕೆ ಸಿಟಿಗೆ ಬರ್ತೀಯ ನಾ ಯಾಕೆ ಕಬ್ಬಿನ ಪಡ್ಕೊ ಜಾಡ್ಸಿನ ಮಾಡಿ ನಿನ್ನ ಶಾಂತಿ ಕಬ್ಬಿನ ಪಡ್ದಾಗ ಬಾಜು ಕತ್ತಿ ಹಾಕಿದ್ಯಾ ಅತ್ಯಾಗ ಕಸ ಐತಿ ಅದಕ್ಕ ಹತ್ತಿ ನಿಂತು ಹರಿಗಿರು ಕಸ ಬಂದಿಲ್ಲ ಅದಕ್ಕ ನೀನು ಕಳೆತಿಗೆ ಹಾಕಿ ತಿಳ್ಕೊಂಡಿದೆ ಅಲ್ಲ ಚೆನ್ನ ಅಷ್ಟೊಂದು ಹುಳ್ಳು ಬೆಳೆಸ್ಕೊಂಡು ಡಬ್ಬ ಹಾಕೊಂಡು ಮುಣ್ಕೊಂಡಿದ್ದೆ ಇಲ್ಲ ಚಂದ್ರಿ ಮೊನ್ನೆ ಅರಣ್ಯ ಹೆಲಿಕಾಪ್ಟರ್ ಬಜಾಯ್ ತಗೊಂಡ 2 ಹತ್ತಿ ನಿಂತ ಹರಿಗಿರು ಈಗ ಮತ್ತೆ ಮಣಕಾತಕ ಬೆಳೆದಿರ್ತತಿ ಅದಕ್ಕ ಕೇಳಿದೆ ಅಂದ್ರ ನನ್ನ ಕಳಿ ತೆಗಿಯಕ್ ಬರ್ತೀಯ ಅಂತ ಕೇಳಕತ್ತೀಯ ಏಯ್ ನಿನ್ನಂತ ಸಾಲಿ ಕೆಲಸ ಮಾಡೋ ದಂಡ ಹುಡುಗಿ ನಾನಲ್ಲೋ ಅದೇನಂತಾರಲ್ಲ 4 ವರ್ಷ ಫೇಲ್ ಆಗಿ ಇಡೀ ಸಾಲಿಗೆ ರಾಕ್ ನಂಬರ್ ಬಂದೀನಿ ನಾನು ನೀವೇನು ಮನುಷ್ಯರಿಗೇನು ಹುಟ್ಟಿದನ ಅಲ್ಲಲ್ಲಿ ಹೇಳಲೆ ಒಟ್ಟಿಗೆ ಶಗಣ ತಿಂತೀರ ಸಾಲಿ ಗುಡಿ ಕಲ್ತಾರ ಏನ್ ಎಲ್ಲಾರ ಕಳೆಕ್ ಹೋಗ್ಬಾರ್ದು ಅಂತೇಳಿ ಯಾವ್ದಾರ ದಂಡೋಕನ ಪಡೆದು ಬೋರ್ಡ್ ಹಚ್ಚಾರನ ಅಲ್ಲ ಎಲ್ಲಾ ಸಾಲಿ ಹುಡಿ ಕಲ್ತಾರ್ಗೆಲ್ಲ ಇದೊಂದು ಗಾತ್ ಸಿಕ್ ಬಿಟ್ಟತ್ತೆ ನಾ 8 ಸಾಲಿ ಕಲ್ತೀನಿ ನಾ 8 ಸಾಲಿ ಕಲ್ತೀನಿ ನಾ ಯಾಕೆ ಕಳೆಕ್ ಬರ್ಲಿ ರೋದ್ತಿರ್ತಾವು ಅಲ್ಲಿ ಕಪ್ ತೆರ್ತೈತಿ ಅಂದ್ರ ಕಳಿತಿಗಾರ ಯಾರ ಹೋಲ್ ಬಿಡ್ಚಿನ ಯಾಕಾರ ಸಾಲಿ ಕಲಿಸಿಲ್ಲ ಅದ್ಯಾರ ಹೇಳ ನನಗೆ ಮೊದಲು ಅದ ಚಲುವಿನ ಛತ್ರಿ ಅಂತಾರಲ್ಲ ಅದ ನಿನ್ನ ಬಾಯಾಗ ಬೆಂಡೆಕಾಯಿ ತುರುಕಲಿ ಚಲುವಿನ ಚಕ್ಕಡಿ ಅಲ್ಲ ಚಲುವಿನ ಚಿತ್ತಾರ ಅನ್ಬೇಕು ನಿಮ್ಮ ಅಪ್ಪನ ಛತ್ರಿ ನಾನು ಅಂದಿತ್ತು ಅದ ಚಲುವಿನ ಛತ್ರಿ ಯಾವ ಚಕ್ರಿ ಯಾಕೆ ಆಗತ್ತ ನನ್ನ ದೋಸ್ತ ನೀ ಯಾಕೆ ಸಾಲಿ ಕಲ್ಲ ಮೊದಲು ನನ್ನ ಹೇಳ ಅದೊಂದು ದೊಡ್ಡ ಕಟ್ಟಿ ಹತ್ಬಿಲ್ಲ ಸಾಲ್ ಮಾಡಿ ಹೇಳಂದ್ರೆ ಹೇಳ್ತು ನೋಡ ಹೇಳ ಅಲ್ಲ ನಮ್ಮ ಓಣ್ಯಾಗ ನನ್ನ ವಾರ್ಗಿ ಹುಡುಗರೆಲ್ಲ ಸಾಲಿ ಒಕ್ಕಿದ್ರ ಅವಾಗ ನಮ್ಮ ಅಪ್ಪ ನಾನು ಪಡೆದ 2 ಇಟ್ಟ ಸಾಲಿ ಕಳ್ಸಿದ ಅವಾಗ ನಾನು ಹೋಗಿ ಗಿಡ್ಡಾಗ ಹೊಡಿಯೋ ಸಾಲ್ಯಾಗ ಕುಂತಿದ್ನೆ ಅವಾಗ ಟೀಚರ್ ಬಂದ ಅಲ್ಲ ಮಕ್ಕಳು ಇವತ್ತು ಅಜ್ಞಾನ ಬಗ್ಗೆ ಪಾಠ ಮಾಡ್ತೀನಿ ಎಲ್ಲಾರು ಅರ್ಬಿ ಬಿಚ್ಚಿ ಎದ್ದಿದ್ರ ಅಂದ್ರ ಬಾಯ್ ಬಂಗಾರ ನನ್ನ ಕರ್ಮರವನ ಅದು ಅಧ್ಯಯನ ಪಾಠ ಅಲ್ಲ ಇದ್ದನ ಪಾಠ ಅಂತ ಹೇಳ್ಬೇಕು ಈಗ ನಾ ಹೇಳು ಏನ್ ಮತ್ತ ಓಲೆ ಮತ್ತ ಹಂಗೆಲ್ಲ ಮಾಡ್ಬಾರ್ದು ರಾಜ ಹೇಳು ಅವಾಗ ನಾನು ಯಾವ್ದು ಕೇಳಿಬಿಟ್ಟೆ ಅಲ್ರಿ ಟೀಚರ ನೀವು ಅತ್ಯಾರ ಹೆಂಗ್ ಮಾಡ ಆಗ್ಬಿಡ್ತಾವ ಮತ್ತೆ ಹೇಳಿ ಹೋಗಿ ಸಣ್ಣ ಹೋಗ್ಬಿಡು ಹಂಗೆಲ್ಲ ಮಾಡ್ಬಾರ್ದು ರಾಜ ಹೇಳಕ್ಕಲ್ಲ ಬಿಡು ನನ್ನ ಬಂಗಾರ ನಾ ಏನು ಕೇಳಂಗಿಲ್ಲ ಇಲ್ಲ ಇಲ್ಲ ಹೇಳ 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 ಅಲ್ರಿ ಟೀಚರ್ ನೀವು ಅರ್ಬಿ ಬಿಚ್ಚೋದಕ್ಕೂ ನೀವು ಅರ್ಬಿ ಬಿಚ್ಚ ಅಂದಿದ್ದಕ್ಕೂ ನೀವು 14 ಪಾಠ ಮಾಡಿದಕ್ಕೂ ಏನಂತ ಕೇಳಿದೆ ಅವಾಗ ಟೀಚರ್ ಹೇಳಿರ ಅಲ್ಲ ಮಕ್ಕಳ ಮಾನವನ ದೇಹದ ಭಾಗಗಳ ಬಗ್ಗೆ ಗುರುತಿಸಿ ಪಾಠ ಮಾಡ್ರ ನಾಳೆ ಬರ್ಯಾಕ ಅನುಕೂಲ ಆಕತ್ತಂದ್ರ ಪರೀಕ್ಷೆದಾಗ ಆ ಟೀಚರ್ ಹೇಳೋದು ಒಳ್ಳೇದು ಕತ್ತು ನೀ ಏನಂದಿ ಅದಕ್ಕೆ ನಾ ಬಿಡು ಮಗ ಅಲ್ಲ ಯಾಕೆ ಗಂಡಸರು ಭಾಗ ಎಟ್ಟದ ಅಂತ ಗಂಡಸರು ಗೊತ್ತಿರ್ತೈತಿ ಅದಕ್ಕೆ ನಾವು ಎತ್ತ ಕೇಳ್ಬಿಟ್ಟೆ ಏನಂತ ಅಲ್ರಿ ಟೀಚರ ಗಂಡಸರು ಎಟ್ಟು ಭಾಗ ಅಂತ ಗುರುತಿಸಿ ಬರಿ ಅಂದ್ರ ನಾವ್ ಹೆಂಗ ಬರ್ತೀವ್ರಿ
ಆದ್ರೆ ಹೆಣ್ಣಿನ ದೇಹದ ಭಾಗಗಳಿಗೆ ಗುರುತಿಸಿ ಬರಿ ಅಂದ್ರ ನಾವ್ ಹೆಂಗ್ ಬರಿಬೇಕ್ರಿ ಎಲ್ಲ ಸಂಧ್ಯಾ ಬಣ್ಣ ನೋಡಿದಾರ ಮಂದ್ರಿ ಈಗ ಏನ್ ಬರ್ಬೇಕು ನೀವು ಅರಿವಿ ಬಿಚ್ಚಿಲ್ಲ ಅಂದೆ ಚೆನ್ನ ನೀನು ಹೇಳೋ ಟೀಚರ್ನ ಯಾಕೆ ಆಗಿರ್ಬಾರ್ದು ಅಂತೀನಿ. ಯಾಕೆ ನೀನು ಅರಿವಿ ಬಿಚ್ಚಿ ನಿಂತಿದ್ದ ಮಾಡಿದಿನ ತೆಕ್ಕಿ ಬಡದು ನನ್ನ ಹೃದಯ ಎಲ್ಲಿವಲಿವೆ ಅಂತ ಒದ್ದಾಡ್ತಿತ್ತು. ಯಾಕ ಇನ್ನ ಜುಲೈ ಮುಂದೈತಿ ಈಗ ಜೂನ್ ಸ್ಟಾರ್ಟ್ ಆಗೈತಿ. ಯಾಕಂತೇಳಿ ನಾನು ಎದಿ ಮ್ಯಾಗ ಕೈ ಇಟ್ಟು ಕೇಳಬ ಎಲ್ಲ ನಿನಗ ಗೊತ್ತಾಕೈತಿ. ಯಾಕ ಕತೆ ಕತೆ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ ಆಗೈತಿ ಏ ಲಕ್ಷ್ಮಿಯಲ್ಲಿ ಸಿಗತಿ ನಿನ ಜೋಡಿ ಮಾತಾಡೋದೈತಿ ಏ ಲಕ್ಷ್ಮಿಯಲ್ಲಿ ಸಿಗತಿ ನಿನ ಜೋಡಿ ಮಾತಾಡೋದೈತಿ ಹುಡುಗಿಯಲ್ಲಿ ಸಿಗತಿ ನಿನ ಜೋಡಿ ಮಾತಾಡೋದೈತಿ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ಒಂದು ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡದೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಲಕ್ಷ್ಮ ನಮ್ಮ ಪ್ರೀತಿ ನನ್ನ ಮರಕ ನನ್ನ ಮರಕ ಹೆಂಗಿರತಿ ಈ ಜೀವನ ಹೆಂಗರಿ ನನ್ನ ಮರಕ ಹೆಂಗಿರರಿ ಈ ಜೀವನ ಹೆಂಗರಿ
ಅಯ್ಯೇನ ವಂದನದೊಳಗ ಯಾಗುವತೆ ದೊಡ್ಡದಾನೆ ನಿಜ ಹೇಳಾತನ ಗೆಳತಿ ಇದು ಕಟ್ಟಾತನ ಗೆಳತಿ ನಮ್ಮ ಪ್ರೀತಿ ನನ್ನ ಮರೆತು ಅಲ್ಲ ಮರೆತು ನನ್ನ ಮರೆತು ಹೆಂಗ ಗೆಳತಿ ಈ ಜೀವನ ಚಂದ ಕಲಿತು ನನ್ನ ಮರೆತು ಹೆಂಗ ಗೆಳತಿ ಈ ಜೀವನ ಚಂದ ಕಲಿತು ಕಡಿತಂಬಲ್ಲಿ ಕೊಡತನಿ ಹಾಸ ಮಾಡೋದು ತಾಯಿ ಹಾಸ ಕಡಿತಂಬಲ್ಲಿ ಕೊಡತನಿ ಹಾಸ ಮಾಡೋದು ತಾಯಿ ಹಾಸ ಕೈಗಡಗ ಹಡತಿನ ನೀ ಬಾರ ಸೌಕಾಸ ಹಡಿ ಹಡಿಯೋ ಐ ಕಾಸ ಹಲೋ ನಮ್ಮ ಚಂದ್ರದಿಂದ ಏನು ಕೆಲಸ ಇಲ್ಲಪ್ಪ ಇನ್ನೊಂದು ಹಾಕ್ಬೇಕ ಮಾಸ್ತರ ಗೋಡೆ ಚಿನ್ನ ಮಲಕಿ ಗೋಕಾಕ ಪಾಲ್ಸ ತಿರುಗಿದ್ದು ನನ್ನ ಪಿಲ್ಲ ಗೋಕಾಕ ಪಾಲ್ಸ ಹುಡುಗಿ ನನ್ನದಿಲ್ಲ ನಿನ್ನ ಬಿಡುದಿಲ್ಲ ನಾನು ನಿನ್ನ ಗಂಧದ ಮದುವೆಗೆ ಹುಡುಗಿ ಮಗಳರ ದಿವಸ ಕರಿಯತಿಯೇ ನಂದ ಅವಳ ಗುಲಾಬಿ ಹೂವ ನನಗೆ ಕೊಟ್ಟಿಲ್ಲ ಮನಗಂಡ ನೋವ ಅವಳ ಸೀಯಲ ಹೂವ ನನಗೆ ಕೊಟ್ಟಿಲ್ಲ ಮನಗಂಡ ನೋವ ಹುಡುಗಿ ನನಗಿನ ನಡುವ ಬೇಗನೆ ನೋಡದಿಲ್ಲ ಅಕ್ಕೂರಾದ ಒಬ್ಬರಂಗಾರ ಬಿಟ್ಟದನೆ ನಾನಿನ ಬಿಡೋದಿಲ್ಲ ಚಿನ್ನ ಮಲ್ಲಗಿ ಗೋಕಾಕ ಬಲ್ಸ ತಿರುಗಿದೆ ನೆನಪಿಲ್ಲ ಗೋಕಾಕ ಕರದಂಡ ಬಲಗಮ ತುಂದ ಕೆಡಿಸಿದು ನೆನಪಿಲ್ಲ ನಿನಗೆ ಬಾಸ್ಬೇಡ ತಿಳಿಸೋ ರಸನ ತಿನಿಸಿದು ನೆನಪಿಲ್ಲ ಕಂಡು ಸರ್ರಗಲ್ಲ ಪಾನಿಪುರಿ ಬೆಲ್ಲಪುರಿ ತಿನ್ನಿಸಿದು ನೆನಪಿಲ್ಲ ತಿನ್ನಿಸಿದನೆಲ್ಲ ಹಂಗಸೇ ನನ್ನ ರಾತ್ರಿ ಬೆಳತನ ನಿನ್ನ ಚಿಂತ್ಯಾಗ ಕಣ್ಣಿನ ಗಲಗಲ ನಿನ್ನ ಬಿಡುತ್ತಿಲ್ಲ ಚಂದ್ರ ಇನ್ನಟ್ಟು ಬೇಕು ಸಾಕ ಇನ್ನಟ್ಟು ಬೇಕು ಅನ್ನ ಬಿಟ್ಟು ಮಗಳಲ್ಲ ಅರತನ ಹಿಡಿದು ಜಾಡ್ಸಬೇಕು ನಾನು ನಾವು ಮೊದಲ ತಡದಿಗೆ ರೇಖಿ ಪ್ಯಾಟನರ ಜಾಡ್ಸ್ ಚಂಚನರ ಜಾಡ್ಸ್ ಒಟ್ಟಿನಾಗ ನೀ ಹೆಂಗ ಜಾಡ್ಸಿರೋ ನಮಗ ಅದೊಂದು ಹುರುಪ ಅಂದ್ರ ಇನ್ನ ನೀ ಹೆಸರಿಗೆ ಹತ್ತಿಲ್ಲ ಹಸಿರಿಗೆ ಹತ್ತಿದಾತಿ ಕೆಸರು ತಿಂದುದಾತಿ ಅದ್ರಾಗ ಮತ್ ಯಾವಾಗಂದ್ರೆ ಈಗ ಇನ್ನೊಮ್ಮೆ ನಮ್ಗೇನ ಯಾವಾಗ ಬೇಕು ಒಟ್ಟು ಡಿಜಾಲ್ ತುಂಬ್ಕೊಂಡು ಕೊಯ್ಯಾಗ ನಿಟ್ಟಿ ಅಂದ ಏ ಅದು ಸ್ಟಾಕ್ ಐತಿ 6 ತಿಂಗಳ ನೀ ಯಾವಾಗ ಡೀಸೆಲ್ ಹಾಕತ್ತಿ ಅವಾಗ ಡೀಸೆಲ್ ಹಾಕ್ತತಿ ಗಾಡಿ ಸ್ಟಾರ್ಟ್ ಆಗತ್ತಿ ಬೇಕಾದಂಗೆ ಬಿಡು ಮುಂದಕ್ಕೆ ಹೌದು 6 ತಿಂಗಳಾಗೈತಿ ನಂದು 2 ವರ್ಷ ಆಗೈತಿ ಹೋಯ್ಕೋತ ಅಯ್ಯೋ ಚಲೋ ಆಯ್ತಲ್ಲ ಚಂದ್ರಿ ಚಲೋ ಮಾಡು ಮತ್ತೆ ತಡ ಮಾಡ್ತಿ
ಪಂಚಮಿ ಜೋಕಲ್ಲಿ ಆಡೋನು ಜೋಡಿಲಿ ಮಾವ ಗೆಳತಿ ನೀ ಇಲ್ಲದೆ ಇಲ್ಲಿ ಅದೇನೆ ಬೇಕತ್ರು ಓಕೆ ಸಾಕಂದ್ರು ಬಿಡಬ್ಯಾಡ ಮಾವನಯ್ಯ ಒಳ್ಳೆ ನೆನಸ ಬಿಡಬ್ಯಾಡ ಮಾವನಯ್ಯ ಜೋಡಿಗೆ ಜೋಗಾಯಿ ಆಡುವ ಹುರುಗುಳಿ ಕೈತೆ ನನ್ನ ಮನದಲ್ಲಿ ಸಾಕಂದು ಬಿಡುಗಾಡ ಗೆಳತಿ ನನ್ನ ಸಾಕಬೇಕನ್ನ ಬಿಡುಗಾಡ ಗೆಳತಿ ನನ್ನ ಆಯ್ತು ರಜಾ ಬರ್ಲ ಹೆಂಗಂತಿ ಹಂಗ ನಮ್ಮ ಕೈಯಾಗಂತ್ರಿ ಯಾವ ತಡೆದಿಲ್ಲ ತೊಡೋದು ಇಲ್ಲ ನಡಿಬೇಕ ಟಾಟಾ ಬಾಯ್ 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 ಹಲೋ ಟಾಟಾ ಹಲೋ ಟಾಟಾ ಬಾಯ್ ಬಾಯ್ ಭಯ ಭೂಟ ನಾವ ಎಷ್ಟು ಮಂದಿಗೆ ಇಟ್ಟಿವಿ ಈಗ ನಮಗೆ ಗಿಡಕ್ಕೆ ಬರತ್ತಾಳ ಏನಂದಿ ಏನ್ ಅಂದಿಲ್ಲ ಈಗ ಪೂಚ್ ಅದನ್ನ ಪೂಜಾಕೆಲ್ಲ ಕೇಳ್ಯಾರ ಆಗಲೇ ಮೊನ್ನೆ ಪೂಜೆ ಕಿಮ್ಮತ್ ಇರಂಗಿಲ್ಲ ಅವ್ರಿಗಲ್ಲ ನನಗೆ ಬೇಕು ನೀ ಎಷ್ಟು ಮಂದಿಗೆ ಹೇಳು ಹೇಳ ಎಷ್ಟು ಮಂದಿಗೆ ನೀನು ಹಾ ಏನಿಟ್ಟಿ ಏನ್ ಗೊತ್ತಿಲ್ಲಪ್ಪ ಇಟ್ಕೊಂಡಾರಿ ಗೊತ್ತಾ ಇಟ್ಟಾರಿ ಗೊತ್ತಾ ನಮಗೇನು ಆಗಲೇ ಮಾಡಿ ಕೇಳ್ರ ಅದನ್ನ ಇದನ್ನ ಮಾಡಿನ ಸಜಾ ಜನ ಅಕ್ರಿ ಫ್ರೀ ಕೊಟ್ಟರು ಸಿದ್ದರಾಮಯ್ಯ ಅದನ್ನ ಮಾಡಿ ಆಗಲೇ ಮಾಡಿ ಹೇಳಕ್ ಅಕ್ಕ ಫ್ರೀ ಅದ ತೋರ್ ಅಯ್ಯಯ್ಯ ಪಾಪ ಪ್ರೀ ಅಕ್ಕಿನ ತಿಂದಿಲ್ಲ ಕಾಣ್ತೈತಿ ನೀನು ಚೆನ್ನಾಗಲ್ಲ ಸಿದ್ದರಾಮಯ್ಯ ಕೊಟ್ಟನಂದ್ರೆ ನಾವು ರೈತರ ನಾವು ಬೆಳೆದು ಕೊಟ್ಟಾಗ ಅವ ಕೊಡ್ತಾನ ಮತ್ತ ಆ ಕೊಡ್ಲಿಕ್ಕಂದ್ರ ನಮ್ಗೆ ಅಲ್ಲಿ ಸಮಾಧಾನ ಮಾಡು ಸಮಾಧಾನ ಮಾಡ್ಕೋ ಎಲ್ಲಿ ಹೋಗಾಗಿಲ್ಲ ಸಮಾಧಾನ ಮಾಡ್ಕೋ ಹೇಳು. ಏಯ್ ನೀನ್ ನನ್ನಂತವ್ರಿಗೆ ಎಷ್ಟೋ ಮಂದಿಗೆ ಇಟ್ಟಿರ್ಬಹುದ ಹೌದಾ 12 ತಿಂಗಳು ಉತ್ತರ ಕರ್ನಾಟಕ ಕೇಳ ಲಕ್ಷ್ಮಿ ಹವಾ 24 ತಾಸು ಅಲ್ಲ ಮಗನ ನಿನ್ನಂತ ದಿನ 4 ಮಂದಿನ 12 ತಿಂಗಳು ಮೇಂಟೈನ್ ಮಾಡಿ ಇವ್ರು ಓಹೋ. ಅದನ್ನ ತಿಳ್ಕೊ ಎಲ್ಲಾರು ನೋಡಿರ್ಬೇಕು ಎಲ್ಲ ಊರ್ ಅಡ್ಡಾಡಿ ದೊಡ್ಡ ಮಗಡ್ಯಾಗ ನಾ ಯಾರು ಅನ್ನೋದು ಎಲ್ಲಾರಿಗೂ ಗೊತ್ತೈತಿ ಬರೀ ದೊಡ್ಡ ಮಂಗಡ್ಯಾಗ ಅಷ್ಟ ಗೊತ್ತೈತಿ ನೀ ಯಾರಂತ ಹೌದ್ ಮತ್ತ ಬರೀ ಉತ್ತರ ಕರ್ನಾಟಕ ಶಿಕ್ಷಕನೇ ಬೆಳಿ ಬೆಳ್ಸಕ್ ಹೋದ್ ಅಂದ್ರೆ ನಡೆಯುದಿಲ್ಲ ಚಂದ್ರಿ ನಡೆಯುದಿಲ್ಲ ಯಾಕ ನೀರ ಕಡಿಮೆ ಐತಿ ಒಳಗ ನೀರಿಲ್ಲ ಅಂದ್ರ ನೀನ್ ನೀರ ಬತ್ತೇವನ ಅವ್ಯಾಕ ಬತ್ತಾವ ಹನಿ ಹನಿ ನೀರಾವರಿ ಎಲ್ಲಿ ಬೇಕಲ್ಲಿ ಹಾಸ್ತೀವಿ ಶಿಕ್ಷಕನೇ ಮಾಡಿನ 12 ಇಂಚಿನ ಪೈಪ್ ಐತೆ ಹನ್ನೆರಡು ತಿಂದಾಕ 16 ತಿಂದು ಹಾಕ್ತಿವಿ ಹಾಕಂದಲ್ಲಿ ಎಲ್ಲೆಲ್ಲಿ ಎಟ್ಟಾಡ್ ಬೇಕಾ ಅಲ್ಲಿ ಶಿಕ್ಷಕನೇ ಹೋಗಿ ಫುಲ್ ನೀರು ಹಸಿರು ಹೊಣಿ ಹೋಗತ್ತಿ ಖಾಲಿ ಪುರಾಟಿ ನೀರು ಹೆಚ್ಚಾತಂದ್ರ ಜವಳ ಭೂಮಿ ಇರ್ತಾವ ಮಸಾರಿ ಇರ್ತಾವ ಕಡೆ ಕರ್ಲು ಇರ್ತಾವ ಎಲ್ಲಕ್ಕೂ ನೀರು ಹಸಕ್ಕೆ ಇನ್ನ ಮಸಾರಿ ಆದ್ರೆ ಫುಲ್ 6 ತಿಂದ್ಬಿಟ್ಟು 9 ಇಂಚಿನ ನೀರು ಹೋಗಸ್ತ ಸಮಾಧಾನ ಇವತ್ತು ಆಯ್ತೈತಿ ನಾಳೆ ಒಣಗ್ತತಿ ಸಮಾಧಾನ ಮಾಡಿ ಮಾತಾಡು ಅವ್ರಿಗೆ ತಿಳಿಬೇಕು ನನಗೂ ತಿಳಿಬೇಕು ಯಾಕೆ ನಾಯಿಗೆ ತಗೋದ್ರಾಕತ್ತೆ ಒಂದ್ ಏ ಅದು ಬಾಯ್ ಬಂಬಾಯ್ ದೋಸ್ತ ನೀನು ಹಸಿ ನೀರಾಗ ಹಾಸಿ ಜೋಳ ಇದ್ದ ಭೂಮ್ಯಾಗ ಹಾಸಿ ಅದಕ್ಕ ನಿನ್ಗೆ ಅಟ್ಟಟ್ಟ ಹಾಸಾಕತಿ ನಾವು 24 ತಾಸು ಏ ಬಡ್ಕೋಬೇಡ ನೀರು ಬಡದಕ್ಕ ಎಲ್ಲಾರ ಬಡದ್ರ ನಾವು ಜಬಟ್ರಿ ಅಲ್ಲ ನೋಡಿಲ್ಲ ನಾನು ಎಲ್ಲಿ ಬೇಕಾದಲ್ಲಿ ಬಡ್ಕೋಬಹುದ ನೀನು ಬಡ್ಕೊಂಡ್ ತಪ್ತಿ ಅಂದ್ರ ಹೋದಿ ಏ ನಾವ್ಯಾಕ ಬಡ್ಕೊಂಡು ಬಡಿದ್ರ ಮಕ್ಕಳು ನಾವ ಬಡಿದ ಯಾಕೆ ಬಡ್ಕೊಂಡು ಬಡಿ ಬಾ ಬಡಿ ಬಾ ಶಿಕ್ಷಕರು ಬಡಿಯಾಕ ಶಿಕ್ಷಕರನ್ನ ಬಡಿಯಾಕ ನಮ್ಗೇನು ಹುಚ್ಚಿಡತ್ತನ ಮತ್ ನೀ ಇಟ್ಟೋತನ ಮಾಡಿದ್ದಿ ಎಲ್ಲ ನಾಟಕನ ಮತ್ತೆ ನಾಟಕ ಆಡಕತ್ತೀವಿ ಮತ್ತೆ ಅದೇನು ಪರ್ಜೆಕ್ಟ್ ಮಾಡ್ರಿ ಯಾರಪ್ಪ ಇದ್ರ ಕುಂತಾರ ಹೇಳ್ರಿಪ್ಪ ಪರ್ಜೆಕ್ಟ್ ಮಾಡ್ರಿ ಹೇಳ್ರಿ ಕುಂತಾರ ಅಂದ್ರ ನಾವ್ ಅಲ್ಲಿ ನಾ ಬೇರೆದವ್ ನೋಡ್ಕೋತೀನಿ ಹೊಕ್ಕಿನ ಎಲ್ಲಾರು ಹಿಂಗ ಮಾಡೋಗ್ಯಾರ ಇದೇ ನನಗೇನು ಅಂಜಿಕಲ್ಲ ನೀವ್ ಹೋದ್ರಿ ಇನ್ನೊಬ್ಬಕ್ಕೆ ಹೋದ್ರಿ ಇನ್ನೊಬ್ಬಕ್ಕೆ ಒಟ್ಟಿನಾಗ ಹುಟ್ಟಿದ ಮೇಲೆ ಮತ್ತಬೇಕು ಹುಟ್ಟಿರ್ತಾನೆ ಈ ರೈತರ ಮಕ್ಕಳಿಗೆ ಅಂದ್ರ ವಾರಕ್ಕೆ ಸುಮ್ಮಿರ ಅಂದ್ರ ನಿಂದ ನಿಯತ್ತಿನ ಪ್ರೀತಿ ಅಲ್ಲ ಯಾರ? ಸತರ ಸಾಯಿ ನಿಯತ್ತಿಲ್ದ ನಾಯಿ ನಡಬರಕ ಕೊಟ್ಟಿದ್ದೆ ಕೈ ಸತರ ಸಾಯಿ ನಿಯತ್ತಿಲ್ದ ನಾಯಿ ನಡಬರಕ ಕೊಟ್ಟಿದ್ದೆ ಕೈ ನೀ ಮಾಡಬೇಡ
ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸಡಲೇನ ರೊಕ್ಕದ ಹಾದಿಗೆ ಸಾವಿನ ಹುಡುಗರ ಹಾದಿಗೆ ಸಾವಿನ ಹುಡುಗರ ನೋಡುತ್ತಾರೆ ಕೈವರ್ಣ ಈ ಕೈವರ್ಣ ಕೈವರ್ಣ ಈ ಕೈವರ್ಣ ನಾನು ರಗಡಾಗ ಸುಡಬಾಯ್ ರೊಕ್ಕ ಬೇಕು ನನಗೆ. ನಮ್ಮದ 7 ಕೋಟಿ ಐತೆ ಅನ್ನೋದು ಇಡೀ ಊರಿಗೆ ಗೊತ್ತೈತೆ ಅದ್ರ ಸಂಬಂಧ ಬ್ಯಾಕ ಬಂದಾಗೈತಿ ಎಲ್ಲಿ ಹೋದ್ರು ಚಿಲ್ಲರ ಮೊರೆ ಆಗಿಲ್ಲ 7 ಕೋಟಿ ಅನ್ನೋದು ಬಿಡಾಗಿಲ್ಲ ಊರು ತುಂಬಾ ಚಿಲ್ಲರ ಗಂಡ ಅಂತ ಮೊದಲನ ಗೊತ್ತಿದ್ರ ಚುಪ್ಪಾಡಕ್ ಹಾಕಿ ಸುಡತಿದ್ದ ಲವರ್ ಸತಾನ ದಾದಾನ ಪದ ಸಿಕ್ಕಾಗ ಹಾಲ ಕುಡಿತಿದ್ದ ಸಿಕ್ಕಾಗ ಹಾಲ ಕುಡಿತಿದ್ದ ಚಿಲ್ಲರ ಗಂಡ ಅಂತ ಮೊದಲನ ಗೊತ್ತಿದ್ರ ಲವರ್ ಸತಾನ ದಾದಾನ ಪದ ಸಿಕ್ಕಾಗ ಹಾಲ ಲವರ್ ಸತಾನ ದಾದಾನ ಪದ ಸಿಕ್ಕಾಗ ಹಾಲ ಹೋಗೋಗ ಹೋಗ ದುರ್ಗೆಷ್ಟ ಅಣ್ಣ ನಿನ್ನಂತವ ಎಟ್ಟ ನೋಡಿಲ್ಲ ಹೋಗೋಗ ಅಣ್ಣ ನಿನ್ನಂತವ ನಾನ ಎಟ್ಟ ನಾನು ನೋಡಿಲ್ಲ ಅಂಜಿಕೆ ಹಾಕಿ ಹೇಳಬ್ಯಾಡ ನನಗ ಉಸುಕ ಒಂದ ಮರತಾವ ನನಗ ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಎಲ್ಲರದಾಗ ಬಂದು ಮಾಡಲಿಲ್ಲ ಅವಮಾನ ಇಬ್ಬರ ತಪ್ಪಂಡ ಪಾಠ ತೋರುತ್ತಿದ್ದ ಹೊಟ್ಟೆಗಿಲ್ಲ ಒಗತಾನ ಬ್ಯಾಡಂತ ನನಗಳತೆ ಕೈ ಮುಗ್ದ ಹೇಳ್ಯಾಳ ಮೆಟ್ಟುವ ಚಪ್ಪಲ ಅರ್ಥಂತ ಕೆಳದೇನ ನಿನ್ನ ದಿಕ್ಕಿಂದ ಮಕ್ಕಳನ ಕೈ ಹೋಗಲ್ಲ ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಎಲ್ಲರದಾಗ ಬಂದು ನನ್ನೇನು ಸುಡ್ತಿ ಹೋಗ ಗೆಳಗಿ ಮೊದಲ ನಾ ಬಡುವ ರಾಣಿ ಹಂಗ ಸಾಕ್ಯಾರ ನಿನ್ನ ನಿಮ್ಮ ಅಪ್ಪ ಅವ್ವ. ಒಳ್ಳೆ ಹುಟ್ಟಿ ಬರ್ತೀನಿ ಗೆಳತಿ ಪ್ರೀತಿ ಮಾಡಕ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಲು ನನ್ನ ಮನಸ ಮಾಡಲ್ಯಂಗ ಗೆಳೆಯ ನಿನಗ ಮೋಸ ಮಾಡಲ್ಯಂಗ ಗೆಳೆಯ ನಿನಗ ಮೋಸ ಬರ್ತೀಯಾಕ, ದೂರ ಬಿದ್ದಾಡ್ತೀಯಾಕ, ಒಳ್ಳೆ ಹೊರತಾಗ ಗೆಳತಿನಿಂದ. ಜಗಳ ಹಚ್ಚಬೇಡ ಊರಿಗೆ ಬಂದ ಜಗಳ ಹಚ್ಚಬೇಡ ಊರಿಗೆ ಬಂದ ನಾನಲ್ಲೋ ಎಂಜಲ ಎಡೆಯ ನಡೆ ಹೋಗುತ್ತಲ್ಲ ದೇವರ ಗುಡಿಯ ಅಪ್ಪಿದ್ರ ನೀ ನನ್ನ ಕಡೆಯ ಹಿಡಿದಲ್ಲ ಬೆಂಕಿ ಚಿಳಿಯ ಗುಡಿಯಾಗ ಗ್ಯಾರ ಗಿಡಿಯ ಹಿಡ್ದಂಗಾತ ಬೆಂಕಿ ಚಿಳಿಯ ಎಲ್ಲಿದ್ರು ನೀ ನನ್ನ ಒಡೆಯ ಇಲ್ಲದ್ರ ಮಣ್ಣಾಗ ಹೋಗುತ್ತಲ್ಲ ಗೆಳೆಯ ಇಲ್ಲಂದ್ರ ಮಣ್ಣಾಗ ಹೋಗುತ್ತಲ್ಲ ಗೆಳೆಯ ಯಾರು ಈ ಗಾಲಕ್ಕೆ ಹೋಗಿಲಿ? ಈಕಿ ನಮ್ಮ ಶಿರೋ ಲಕ್ಷ್ಮಿ ನಾವು ಸಿಗ್ತೇನ ಹಿರಿಯಾರು ಹೊಯ್ಕೊಳಕತ್ತಾರ ನನ್ನ ಹೆಸರು ಬೇಕು ನಿನ್ನ ಮ್ಯಾಗ ಅಟ್ಟ ಹೋಗತ್ತಾರ ನನ್ನ ಮ್ಯಾಗ ಹೋಗ್ಕೋತಾರ ಹೋಗ್ಕೋತಾರ ಕುಂದಿರ್ತಾರ ಹೇಗಿದ್ರು ದುಸ್ಮಾರ್ಕ ಅಂದ್ರೆ ಗಾಡ ಅನ್ನೋದಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಬ್ಯಾನ ಕೊಟ್ಟು ತಡಿಕಿ
ಮತನು ವೀರರಲ್ಲಿ ವೀರ 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 ಅಂದ ನಿಮ್ಮ ಶೂರ 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 ಅಮ್ಮೀಗ ಅಂದನು. रामायण में रावण का हुआ, महाभारत में दुर्योधन क्या हुआ। ಈ ಪೇಜ್ ಮೇಲೆ ರಂಗೇಗೌಡಂದೇ ಹವಾ. ಗೌಡ ರಂಗೇಗೌಡ, ಈ ಎಮ್ಮೆಲ್ ರಂಗೇಗೌಡನ ಹೆಸರು ಕೇಳಿದ್ರೆ ಸುತ್ತು 25 ಹಳ್ಳಿಗಳಲ್ಲಿ ಬಾನೆತ್ತರವಾಗಿ ಪ್ರಜ್ವಲಿಸುತ್ತದೆ. ಈ ಊರಿನಲ್ಲಿ ಯಾರಾದರ ಮೇಲೆ ಕೋಪ ಮಾಡಿಕೊಂಡಿದ್ದಾನೆಂದು ಅವರಿಗೆ ಗೊತ್ತಾದ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸುಡುಗಾಡವನ್ನ ಸೇರಿಕೊಳ್ಳುತ್ತಾನೆ. ಏಕೆ ಗೊತ್ತಾ, ಈ ರಂಗೇಗೌಡನ ರಣರಂಗದಲ್ಲಿ ಎದೆಗೆ ಎದೆಗೊಟ್ಟು ನಿಂತು ನನ್ನ ಜೊತೆ ಯುದ್ಧ ಮಾಡಿಕೊಂಡು ಈ ಹಳ್ಳಿಯಲ್ಲಿ ಯಾವನು ಹುಟ್ಟಿಲ್ಲ, ಮುಂದೆ ಹುಟ್ಟಲೇ ಇಲ್ಲ. ಹಂತದರಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ ರಾಜೀವ, ರಾಜೀವ. ಈ ಯಮರಾಜನನ್ನು ಎದುರು ಹಾಕಿಕೊಂಡು ಅದು ಎಷ್ಟು ದಿವಸ ಬದುಕುತ್ತೆಯೋ ಬದುಕು ಮಗನೇ. ಬದುಕಿದ ಬಾಳಿಗೆ ಮುಳ್ಳು ಬೇಲಿ ಹಾಕಿ ಈ ನನ್ನ ಕಾದಿಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ರಂಗಾದ ಹಳ್ಳಿಯಲ್ಲಿ ರಂಗೇಗೌಡನೇ ಅಲ್ಲ. ಗೌಡ್ರ ಗೌಡ್ರ ಯಾಕೆ ಪಡ್ಜಂತಿ, ಏನಾಯ್ತು? ಅದರೇ ಗೌಡ್ರ ಅದ್ರ ಸುಡ್ಕೊಂಡು ಮನೆ ಬಾಗಿಲ್ಗ ಬರತ್ತವ್ರಿ ಗೌಡ್ರ. ಏ ಪಡ್ಜಂತಿ, ಅದು ಏನು ಹೇಳುತ್ತಿರುವೆ ನೇರವಾಗಿ ಹೇಳು. ಅದರೇ ಗೌಡ್ರ 300 ಎಕರೆ ಮಾರಾಟ ನಡೆದತ್ತಂತ್ರಿ ನಮ್ಮ ಊರಿಗೆ. ಅದ ಜಮೀನು ಬರತ್ತಂತ ನೋಡ್ರಿ ಗೌಡ್ರ. ಪಡ್ಜಂತಿ, ಏನು ಹೇಳುತ್ತಿರುವೆ ನೇರವಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತನಾಡಿದರೆ ಅದು ನನಗೆ ಹೇಗೆ ತಿಳಿಯಬೇಕು? ಅದರೇ ಗೌಡ್ರ ಎಂತದ ಅಭಿ ಒಳಗ ಮೀಟಿಂಗ್ ಐತಂತ್ರಿ, ಹೋಗೋಣ ನೋಡ್ರಿ ಗೌಡ್ರ. ಏನು PRD ಕಂಪನಿ ನಮ್ಮ ಊರಿಗೆ ಬಂದಿದೆಯಾ? ಅವರನ್ನು ಒತ್ತು ಕರ್ಕೊಂಡು ಬಿರ್ಬೇಕಿತ್ತಲೇ ಪಡ್ಜಂತಿ. ಅಷ್ಟು ತಿಳಿಲ್ಲ ಅಂತ ಮಾಡ್ರಿ ಅನ್ರಿ ಪಡ್ಜಾತಿಗೆ ಕರ್ಕೊಂಡ್ ಬರ್ತೈತಲ್ರಿ ಗೌಡ್ರ. ಸಾಹೇಬ್ರ ಸಾಹೇಬ್ರ
ನಮಸ್ಕಾರ ಶಾಸಕರಿಗೆ. ನಮಸ್ಕಾರ. ಬನ್ನಿ. ಅಂದ ಹಾಗೆ ತಮ್ಮ ಹೆಸರು? ಮೇರಾ ನಾಮ್ ಹೇಮಂತ್. ನಾನು PRD ಕಂಪನಿಯಿಂದ ಬಂದಿದ್ದೇನೆ. ನಿಮ್ಮೂರಿನಲ್ಲಿ ನೀಲಿ ನಕ್ಷೆಯನ್ನು ತೆಗೆದು ನೋಡಿದಾಗ ನಮ್ಮ ಫ್ಯಾಕ್ಟರಿ ಕಟ್ಟಲು ಇದೇ ಸರಿಯಾದ ಜಾಗ ಎಂದು ನಿಮ್ಮ ಹತ್ತಿರ ಬಂದಿದ್ದೇನೆ. ಆದರೆ ಆದ್ರಂತ ಅರ್ಥ ಅಪ್ಪ, ನಮ್ಮ ಗೌಡ್ರ ಹೇಳ್ದ ಕೇಳ್ಬಿಡ. ಯಾಕೆ ಹೇಮಂತ್, ಏನಾಯಿತು? ನಾವು ಫ್ಯಾಕ್ಟರಿ ಮಾಡಬೇಕೆಂದಿರುವ ಜಾಗದಲ್ಲಿ ನಿಮ್ಮೂರಿನ ರೈತರ ಜಮೀನುಗಳಿವೆ. ಆದರೆ ನಿನ್ನೆ ನಾವು ನಕ್ಷೆ ಹಾಕುತ್ತಿರುವಾಗ ನಿಮ್ಮೂರಿನ ಒಬ್ಬ ರೈತ ಬಂದು ನಮ್ಮ ಹತ್ತಿರ ಜಗಳ ಮಾಡಿದ್ದಾನೆ. ಪಡೆದಂತೆ ಯಾವನಲ್ಲ ಅವನು? ಇವರ ಜೊತೆಗೆ ಜಗಳ ಮಾಡಿದವನು ಒತ್ತಿ ಎಳೆದುಕೊಂಡು ಬರಬೇಕಿತ್ತು ಅವನನ್ನು. ಅಷ್ಟು ತಿಳಿದ್ ಮಾಡಿದ್ರಿ ಬರ್ಜಂತಿಗೆ ಒತ್ತು ಕರ್ಕೊಂಡ್ ಬರ್ತಾನ ತಡ್ರಿ ಮಂಜ ಮಕ್ಕಳು. ಕಾಯಿಂಗ ಕಾಯಿಂಗ, ಏ ತಮ್ಮ ಕಾಯಿಂಗ, ಬೇಗನೆ ಬಾರಪ್ಪ, ನಮ್ಮ ಗೌಡ್ರು ಮೊದಲ ಗರಂ ಆಗ್ಯಾರ. ಸುತ್ತ ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲೊಬ್ಬನಿಗೆ 10 ತಲೆಗಳು. ಅವನ್ನ ರಾವಣ ಅಂತ ಕರೀತಾ ಇದ್ರು. सिगरेट का मजा नंबर का नीचे, एक लड़की का मजा कांबर का नीचे. ನಿಮ್ಮ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನಾನು ನೋಡಿದ್ರೇನೆ ಹೇಳ್ತಾರೆ. ಇವು ಪಕ್ಕ ಕೂಗಿನಾರ್ ಹುಡುಗನೇ ಅಂತ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಭಯ ಇರುತ್ತೆ. ಆದ್ರೆ ಈ ಕಾಳಿಂಗ ಬಂದ್ರೆ ಇವು 3 ಸೈಡಲ್ಲಿ ಇರುತ್ತೆ. ಸುನಾಮಿ ಸುಂಟ್ರಿ ಗಾಳಿ ಯಾವಾಗ್ಲೂ ಒಂದ್ಸಲ ಬರತ್ತ, ಅದು ಬಂದ್ ಹೋದ ಮೇಲೆ ಅದರ ಹವಾ ಇರತ್ತ. ನಾ ಬರೋವರೆಗೂ ಮಾತ್ರ ಬೇರೆ ಅದರ ಹವಾ, ನಾ ಬಂದ ಮೇಲೆ ನಂದೇ ಹವಾ. ಲೇ ಮರಿ, ಇನ್ನು ಸಾಲಾಗಿದಿ. ಮತ್ತಿನ್ಯಾರು ಮಾಮ
ಏನು ಆ ರಾಜೀವಪ್ಪನ ತಮ್ಮ ಮೈಲಾರಿ? ಏನ ಮಗನೇ ಮೈಲಾರಿ, ಇಷ್ಟು ಸೊಕ್ಕು ಬಂದಿತ ನಿನಗೆ? ನಿನ್ನ ಸೊಕ್ಕನ್ನು ಹೇಗೆ ಕೆಕ್ಕಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಳಿಂಗ, ಲೇ ಕಳಿಂಗ, ಹೇಳಿ ಗೌಡ್ರಿ, ಯಾಕೆ ಕರೆದೆದ್ದು? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ತಮ್ಮ ಕಾಳಿಂಗ, ಆ ಮಂಗ್ಯನ ಮಗ ಬರ್ಲಿಲ್ಲ ಅಂದ್ರೆ ಮತ್ತೆ ಹೇಳ್ಕೊಂಡ್ ಬಂದ್ಬಿಡವನ. ಗೌಡ್ರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಎಲ್ಲದಿದ್ರೆ ಅವನ ರೋಂಡ ಅವನ ಕತ್ತರಿಸಿ ನಿಮ್ಮ ಕಾಲ ಕೆಳಗೆ ಹಾಕುವೆ ದನಿ. ನಾನಿನ್ನು ಬರುತ್ತೇನೆ, ಅಭಿ ಪಿಕ್ಚರ್ ಬಾಕಿ ಹೈ. ಈ ನಾಟಕದಲ್ಲಿ ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬ ನಿಯತ್ತಿದ್ರು ಗುಲಾಮರಾಗಿರಲ್ಲ. ಆದ್ರೆ ಈ ರಂಗೇಗೌಡ ಸೈಲೆಂಟ್ ಆಗಿದ್ದಾನಂತೆ. ಏನಾದರೂ ಕಾಂಚನ ಮಾಡಿದರೆ ಇವನು ಕೊಡುವ ಟ್ರೀಟ್ಮೆಂಟ್ಗೆ ಗೋಗಲ್ ನಲ್ಲಿ ಟ್ರೀಟ್ಮೆಂಟ್ ಸಿಗಂಗಿಲ್ಲ. ಲೇ ಮಕ್ಕಳು, ಆಟ ಆಟ ಅನ್ನೋ ನನ್ನ ಸೋದಿ ಮಕ್ಕಳಿಗೆ ಚಟ್ಟ ಕಟ್ಟಿ ಬಿಡುತ್ತಾನೆ ಈ ಕಾಳಿಂಗ. ನಾನಿನ್ನು ಬರುತ್ತೇನೆ. ನೋಡಿ ಹೇಮಂತ್, ನಮ್ಮ ಹೆಸರು ನಂದೇ ಹವಾ ಅಂತೀರಾ? ನಾನ್ ಎಂಟ್ರಿ ಕೊಟ್ರೆ ಮುಗೀತು. ಮೇಲೆ ನಂದೇ ಹವಾ. ನನ್ನ ಹೆಸರು ಹೇಮಂತ್ ಅಂತ. ಹಾ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ಹಾ ನೋಡಿ ಹೇಮಂತ್, 300 ಎಕರೆ ಜಮೀನನ್ನು ನಿಮ್ಮ ಕೈವಶ ಮಾಡಿಕೊಡುತ್ತೇವೆ. ಆದ್ರೆ ಇದರಲ್ಲಿ ಬರುವ ಲಾಭವಾದರೂ ಏನು? ನೋಡಿ ಸರ್, ಒಂದು ವೇಳೆ 300 ಎಕರೆ ಜಮೀನನ್ನು ನಮಗೆ ಭೂ ಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಲಾಭ ಸಿಗುತ್ತದೆ. ಅದರಂತೆ ಎಕರೆಗೆ 10 ಲಕ್ಷದಂತೆ ಖರೀದಿ ಮಾಡಿಕೊಡಬೇಕು. ನೋಡ್ರಿ ಸಾಹೇಬ್ರ, ಇದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಡ್ರಿ. ಸಮಾಧಾನ ಯಾರು ಮನಸ್ಸು ಮಾಡ್ರಿ ಅಂದ್ರ ಏನ್ ಮಾಡ್ತಾರ ನಮ್ಗ ಗೊತ್ತಿಲ್ಲ. ಮೊಚ್ಚಲೆ ಬಾಯಿ ಪಡ್ಸಂತಿ. ಮಾಮ, ಹೇಗಾದರೂ ಮಾಡಿ ಕಾರ್ಯವನ್ನು ನಿರ್ವಹಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾವನಾದರೂ ಅಡ್ಡಿಸಿ ಬಂದರೆ ಆ ಟಾಟಾಗಿ ಕತ್ತರಿಸಿ ಸಾಕ್ಬಿಡ್ತೀನಿ. ಗೌಡ್ರೆ, ನೀವು ಹೇಳಿದಾಗ ಈ ಮಹಿಳೆಯರನ್ನು ಕರೆ ತಂದಿದ್ದೇನೆ. ಅದೇನಂತ ವಿಚಾರಿಸಿ. ನಮಸ್ಕಾರ ಮಾಡ್ತೇನೆ ಶಾಸಕರಿಗೆ. ಬಾ ಮೈಲಾರಿ ಬಾ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಹೇಳಿ ಗೌಡ್ರಿ, ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಕಾರಣ? ನೋಡು ಮೈಲಾರಿ, ಹೀಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈ ವಿಷಯ ನಿನಗೂ ಮೊದಲೇ ಗೊತ್ತಿದ್ದೇನೆ, ಅದಕ್ಕೋಸ್ಕರನೇ ನೇರವಾಗಿ ಹೇಳುತ್ತೇನೆ. ಅದೇನಂತ ಹೇಳಿ ಗೌಡ್ರಿ. ಮೈಲಾರಿ, ಅದೇ ಇರುವುದು ನಿಮ್ಮದು ಅಂತ 4 ಎಕರೆ ಜಮೀನು. ಅದೇ ಜಮೀನಿನಲ್ಲಿ
ಎಷ್ಟು ವರ್ಷ ಅಂತ ಕಷ್ಟಪಟ್ಟು ದುಡಿತೀರ, ಸರಿಯಾದ ಬೆಳೆ ಕೈಗೆ ಸಿಗಲಿಲ್ಲ. ಅದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟಪಟ್ಟು ದುಡಿತೀರ, ನಿಮ್ಮ ಜಮೀನನ್ನು PRD ಕಂಪನಿಗೆ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣ ಸಂಪಾದನೆ ಮಾಡಬಹುದು. ಆದರೆ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸನೂ ಕೊಡುತ್ತಾರಂತೆ. ಗೌಡ್ರೆ 1 ಎಕರೆಗೆ 10 ಲಕ್ಷದಂತೆ ಹಣ ಕೊಡುತ್ತಾರೆ. ಬೇಕಾದರೆ ಇದಕ್ಕೆ ನಾನು ಜವಾಬ್ದಾರಿ, ಏನಂತೀಯ? ಗೌಡ್ರೆ ನಾವು ಅಂತೂ ಬಡವರು ನಿಜ. ಈ ಬಡವರ ಮೇಲೆ ಮನಸ್ಸು ಮಾಡಿ ಅದು ನಮ್ಮ ಒಳ್ಳೆಯದಕ್ಕೆ ತಾನೇ. ನಮ್ಮ ಗೌಡ್ರ ಅಂತಿದ್ವಪ್ಪ ಮೈಲಾರಪ್ಪ, ಹಾಲು ಇದ್ದಂಗ ನೀರ್ನಾಗ ಹಾಕು, ಹಾಲ್ನಾಗ ಹಾಕು, ಎಲ್ಲ ಹೊಂದ್ಕೊಂಡು ಹೋಗತ್ ನೋಡ. ಗೌಡ್ರಿ ನಾನಂತೂ ಕಷ್ಟದಲ್ಲಿ ಶಾಲೆ ಕಲಿತರು ಒಂದು ನೌಕರಿ ಸಿಗಲಿಲ್ಲ. ಹಾಗಂತ ಹೊಲದಲ್ಲಿ ಕೆಲಸ ಮಾಡಬೇಕೆಂದರೆ ಅದು ನನ್ನಂತಾಗೋದಿಲ್ಲ. ಆದರೆ ನೀವು ಹೇಳಿದಂತೆ 10 ಲಕ್ಷ ಅಂತ ಹೊಲ ಮಾರುತ್ತೇನೆ. ಆದ್ರೆ ಅಪ್ಪ ಮೈಲಾರಪ್ಪ, ನಮ್ಮ ಗೌಡ್ರ ಕೇಳಿ ಎಲ್ಲ ಕೊಟ್ಟು ಬಿಡ್ತಾರ ಅವರು. ಗೌಡ್ರಿ ನೀವು ಬೆಲೆ ಕಟ್ಟಿದ ಪ್ರಕಾರ ನಿಮ್ಮ 4 ಎಕರೆ ಜಮೀನಿಗೆ 40 ಲಕ್ಷ ಹೋಗುತ್ತದೆ. ಅದಕ್ಕೂ 10 ಲಕ್ಷ ಸೇರಿಸಿ ಒಟ್ಟು 50 ಲಕ್ಷ ಹಣ ಕೊಡ್ತೇನೆ. ನಿನ್ನ ಹೆಸರಿಗಿದ್ದ ಹೊಲವನ್ನು ಈಗ ಸ್ವತ್ತಿನ ಕುಣಿಯೇ ಈ MLA ರಂಗೇಗೌಡನನ್ನು ಜಮೀನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿದ್ದ ನಿಮಗೆ. ಮತ್ತೆ ಈ ಬಡವರ ಆಸ್ತಿಯ ಮೇಲೆ ಕಣ್ಣು ಹಾಕಲಿಕ್ಕೆ ನಿನಗೆ ಎಷ್ಟು ಧೈರ್ಯ ಇದ್ದಿರ್ಬೇಕು? ತಲಾಂತರದಿಂದ ಕಾಯ್ದುಕೊಂಡ ನಮ್ಮ ಆಸ್ತಿಯನ್ನು ಹೊಡೆಯಲು ಹಂಚು ಹಾಕ್ತಿರಲ್ಲ, ನಿನಗೆ ಎಷ್ಟು ಧೈರ್ಯ ಇರಬೇಕು? ಓ ಮೈಲಾರಿ, ಸುಮ್ಮನೆ ನಮ್ಮ ದನಿ ಮಾತಿಗೆ ಒಪ್ಪಿಕೊಂಡು ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾದೀತು. ಜೋಕ ಬಾಲರಾಮ, ಪ್ರಾಣ ಕಳೆದುಕೊಳ್ಳೋದಕ್ಕೆ ನಾನೇನು ನಿಮ್ಮ ಅಪ್ಪನ ಆಸ್ತಿ ತಿಂದು ಬೆಳೆದವಲ್ಲ. ಇಡೀ ತಾಲೂಕಿಗೆ ಪ್ರಗತಿಪರ ರೈತರೆಂದು ಹೆಸರು ಮಾಡಿ ಒಬ್ಬ ರೈತರ ಮಗ ನಾನು. ನಿಮ್ಮ ಹಾಗೆ ಖಾದಿ ಬಟ್ಟೆ ಧರಿಸಿ ಪರ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋ ಕಡಿಮೆಲ್ಲ. ಲೇ ಬಡ ಭಿಕಾರಿ ನನ್ನ ಮಗನ, ಏಕೋ ಚಿಕ್ಕಪ್ಪ ಮಾಮೂಲಿ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡಿರುವ ನಿನಗೆ ಇಷ್ಟಿರಬೇಕಾದರೆ ಇನ್ನು ಇಡೀ ಕರ್ನಾಟಕದಲ್ಲಿ MLA ಪದವಿ ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಕುಳ್ಳಿಗಳಿಗೆ ಅನ್ನ ಹಾಕುವ ಅನ್ನದಾತರಿಗೆ ನಷ್ಟರಬೇಡ. ಏ ಕಪೆ, ಅನ್ನ ಹಾಕುವ ಅನ್ನದಾತರು ನೀವಲ್ಲೇ ಕಪೆ. ಅದೇ ಅನ್ನ ಹಾಕಿದ ರಮಣಿಗೆ ಕಣ್ಣು ಹಾಕುವ ಕಲಿಬರಿ ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ 3 ಹೊತ್ತು ಹಿಟ್ಟು ಹಾಕಿ ನಿಮ್ಮನ್ನು ಕಾದಿ ಬಟ್ಟೆ ತೊಟ್ಟು ಮೇರ್ಲಿಕ್ಕೆ ಹಚ್ಚಿದವರು ನಮ್ಮಂತ ರೈತರನ್ನು ಮಾತ್ರ ಮರೆಯಬೇಡ. ಲೇ ಸ್ವಚ್ಛದ ಕೊಂಡೆ, ನನ್ನ ಮನೆಗೆ ಬಂದು ನನಗೆ ಸ್ವಚ್ಛನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿದ್ದ ನನಗೆ. ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರವನ್ನೇ ಗಡಗಡಗಡನೆ ನಡಿಗೆ ಹೋಗುತ್ತದೆ. ಹಂತದರಲ್ಲಿ ನನ್ನ ಸರಿ ಸಮ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬಡವ? ಸುಖದ ಬದುಕು ಯಾಕೆ ಗಮನ ಚುಚ್ಕೋತಿ? ನಮ್ಮ ಗೌಡ್ರ ಹೇಳ್ದ ಕೇಳಬೇಡ. ಲೇ ಮೈಲಾರಿ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮ ಗೌಡ್ರಿಗೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡುವಷ್ಟರಲ್ಲಿ ಇಲ್ಲಿಂದ ಕಾಲ್ ಕಿತ್ತರೆ ಸರಿ.
ಎಲ್ಲದಿದ್ದರೆ ಈ ನನ್ನ ಆಶಿದಿರೋ ಕೊಡ್ಲಿಕ್ಕೆ ರಕ್ತದ ದಾನೆ ತೀರಿಸಿಬಿಡುವೆ. ಎಚ್ಚರ. ಲೇ ಮತ್ತೊಬ್ಬರ ಮನೆ ಎಂಜಲು ಬದುಕ್ತಾರೆ ನಾಯಿ ನನ್ನ ಮಗನೇ. ಓ ನಿನ್ನ ಕೆಟ್ಟ ಸಾತನ ದಿಟ್ಟ ತನಕ ಹೆದರಿ ಈ ನಮ್ಮ ಆಸ್ತಿ ಬಿಟ್ಟುಕೊಳ್ಳಲಿಕ್ಕೆ ನಾನು ನಿಮ್ಮ ಹಾಗೆ ಆ ಸಾವುಕಾರ ಸಾಕಿದ ನಾನು ತಿಳಿದ್ರೆ ಆ ಮಗನ. ಲೇ ಅಧಿಕಾರಿ, ಲೇ ಅಧಿಕಾರಿ, ನೀನು ಎಷ್ಟು ಕಷ್ಟಪಟ್ಟು ಹೋರಾಡಿದರು ಈ ನಮ್ಮ ರೈತರ ಜಮೀನಿಗೆ ಬಿಟ್ಟುಕೊಳ್ಳಾರು. ಸುಮ್ಮನೆ ಬಾಧ್ಯತಾರಿಗೆ ಸುಂಕವಿಲ್ಲ ಅಂತ ತಿಳಿದು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. Hey, useless farmer! Listen to me. Why did you struggle about land? You have only knowledge and not experience. You should sell your land and get full of money. Go from here now. And You, Mr. Officer, mind your language. I don't come about knowledge. Mind it, officer. ಇಂಗ್ಲಿಷ್ ಮಾತನಾಡೋದಕ್ಕೆ ಬರ್ತಿದೆ ಎಂದು ಇಂಗ್ಲಿಷ್ ಮಾತು ತಿಳಿಯಬೇಡ. ನಿನಗೆ ಇಂಗ್ಲಿಷ್ ಮಾತನಾಡಕ್ಕೆ ಮಾತ್ರ ಗೊತ್ತು. ಆದರೆ ಈ ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದನು ಲಾರ್ಡ್ ಮೆಕಾಲೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಇರಬಹುದು, ಆದರೆ ಇಂದಿನ ಕಲಿಗಾಲದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಜಾಸ್ತಿ ಬೆಲೆ ಕೊಡುತ್ತಾರೆ. ಅದು ನಿನಗೆ ಗೊತ್ತಾ? ಅಧಿಕಾರಿ, ಕಲಿಯೋಕೆ ಕೋಟಿ ಭಾಷೆ ಇದ್ದರು, ಆಡೋಕೆ ಒಂದೇ ಒಂದು ಭಾಷೆ, ಅದು ಈ ನಮ್ಮ ಕನ್ನಡ ಮಣ್ಣಿನ ಭಾಷೆ. ಈ ನಮ್ಮ ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ರಾಷ್ಟ್ರಕವಿ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ಅಯ್ಯಂಗಾರ್ ವೆಂಕಟೇಶ್, ಚಂದ್ರಶೇಖರ್ ಕಾನಡ್ ಇಂಥ ಮಾಡು ವ್ಯಕ್ತಿಗಳ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ಮೊದಲು ಕನ್ನಡ ಭಾಷೆಯನ್ನು ಮಾತನಾಡುವುದನ್ನು ಕಲಿತುಕೋ. ಹಾಗಾದ್ರೆ ವೀರ ಕನ್ನಡಿಗೆ ಬೆಲೆ ಕೊಡ್ತಾರೆ. ಕನ್ನಡ ಬಗ್ಗೆ ನೀನು ನನಗೆ ಮಾತನಾಡಬೇಡ. ಕನ್ನಡ ಎನ್ನುವುದು ನನ್ನ ರಕ್ತದ ಕಣದಲ್ಲಿದೆ. ಆದರೆ ಇಂದಿನ ಯುಗದವರಿಗೆ ಇಂಗ್ಲಿಷೇ ಸರಿ. ಲೇ ವೀರ ಕನ್ನಡಿಗನ ಮರಿಯ ಮೊಮ್ಮಗನಿ, ಭಾಷೆಯ ಬಗ್ಗೆ ಭಾಷಣಾಡಲು ನಿನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಿನ್ನ ಜಮೀನನ್ನು ಕೊಡುವುದಕ್ಕೆ ಒಪ್ಪಿಕೋ. ಇಲ್ಲದಿದ್ದರೆ ಈ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ನನ್ನ ಕಾರ್ಖಾನೆಯನ್ನು ಕಟ್ಟದಿದ್ದರೆ ನನ್ನ ಹೆಸರು ಈ MLA ರಂಗದಗೌಡನ ರಂಗದಲ್ಲಿಯೇ ಈ MLA ನಡೆದಿದ್ದೆ ಆಟ, ಬರೆದಿದ್ದೆ ಪಾಠ. ಲೇ ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೋ. ನೀನು ಕಾದು ಬಟ್ಟೆ ಹಾಕಿಕೊಂಡು ಬರೀ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದರೆ ನಿನಗೆ ಭೋಗಿ ಉಣ್ಣುತ್ತಾರೆ. ಅದೇ ಹೋಟುಗಟ್ಟ ಪ್ರಜೆಗಳಿಗೆ ನಿನ್ನ ಸ್ವಇಚ್ಛೆ ನಡೆದುಕೊಂಡು ಬಡ ಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಅನ್ನುತ್ತಾರೆ. ಅದೇ ಈ ಸಮಾಜ ಕಾಯ್ದೆಯನ್ನು ಹಾಕಿ ಕಾಯಿ ಬಿಚ್ಚಿ ಸಮಾಜ ಸೇವೆ ಮಾಡಿದರೆ ನಿನಗೆ ಯೋಗಿ ಅನ್ನುತ್ತಾರೆ. ಆದರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಬೆನ್ನುಮೂಲೆ ಬಾಗಿ ನಿಂತುಕೊಂಡು 3 ಹೊತ್ತು ಊಟ ಹಾಕೊಂಡು ನಮ್ಮಂತ ರೈತರಿಗೆ ನೇಗಿಲ ಹೇಗೆ ಅನ್ನುತ್ತಾರೆ ಅನ್ನೋದನ್ನು ಮಾತ್ರ ಮರೆಯಬೇಡ. ಬರ್ತೇನೆ. ರಂಗೇಗೌಡ, ನಿಮ್ಮಂತ ಕಾದಿ ತೊಟ್ಟ ಕದಿಮರಿಗೆ ನಮ್ಮಂತ ಜನರು ಕೊಟ್ಟ ಅಧಿಕಾರ ಕೇವಲ 5 ವರ್ಷ ಮಾತ್ರ. ಆದರೆ ಸಿಡಿಲಿನ ಆರ್ಭಟಕ್ಕೆ ಹೆದರದೆ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕ ಪ್ರಳಯವಾಗು ತನಕ ನೆನಪಿಟ್ಟುಕೋ. ಬರ್ತೇನೆ. ರಾಜ್ಯ ಕಾರ್ಮಿಕರು ಹಾಕೋದು ಹೋಟೆಲ್ ಲೆಕ್ಕ, ಮುಖ್ಯಮಂತ್ರಿಗಳು ಹಾಕೋದು ಚೀಟಿನ ಲೆಕ್ಕ, ನಿಮ್ಮಂತ ನಾಯಿಗಳು ಹಾಕೋದು ನೋಟಿನ ಲೆಕ್ಕ. ಆದ್ರೆ ಈ ಮಹಿಳೆಯರು ಹಾಕಿದ್ದು ಪಕ್ಕ ಪಕ್ಕ ಲೆಕ್ಕ. ಭೂಮಿಯಾಗ ಬೆಳೆ ಐತಿ, ಬಂದೂಕ್ನ್ಯಾಗ ಗುಂಡೈತಿ. ಲೇ ಮಕ್ಕಳ,
ಈ ಗೌರ್ ಹುಡುಗನ ಮೈಯಾಗ ಪವರು ಜಾಸ್ತಿ ಐತಿ. ಪ್ರಳಯ ಹೋಗು ಕಪಿಯೇ ಹೋಗು. ಈ ಪ್ರಳಯಾಂತನ ಪವಾಡ ಪರಶಿವನೇ ಸಿಕ್ಕಿಲ್ಲ ಎಂದಾಗ ನಿನ್ನಂತ ನರಕುಣ್ಯಗಳಿಗೆ ಅದು ಹೇಗೆ ತಿಳಿಯಬೇಕು? ಮೈಲಾರಿ ಮೈಲಾರಿ, ಈ ನಿನ್ನ ಪಾಪದ ಕೊಡ ತುಂಬಿ ತುಳುಕುತ್ತಾ ಇದೆ. ಎಂದು ಇಂದು ನೀನು ಈ ರೀತಿ ಬೋರ್ಗರಿತೀವ್ಯಾ? ಇದು ಅಂತ ಅಲ್ಲಲೇ ಮಗನ. ಆರಂಭ ಮಹಾಯುದ್ಧದಲ್ಲಿ ಗೆದ್ದು ಅದು ಎಷ್ಟು ದಿವಸ ಬದುಕುತ್ತೀಯೋ ಬದುಕು ಮಗನೇ. ಹಾ ಬಲರಾಮ, ಇವನ ಬೆಳೆದ ಕಬ್ಬಿನ ಬೆಳೆಯನ್ನು ನಮ್ಮ ಫ್ಯಾಕ್ಟ್ರಿಗೆ ತಂದರೆ ಅದನ್ನು ವಾಪಸ್ ಕಳಿಸಿಬಿಡು. ಆಯ್ತು ಮಾಮ. ಮುಂದೆ ಎಲ್ಲಿ ಮಾರ್ಕೊಳ್ಳಲಿ ಆ ಬಂಡ ರೈತ. ಪಡಿಜಂತಿ ಅಲೋ ರೀ ಸಾಹೇಬ್ರ, ಇದು ಎಲ್ಲ ಐತ್ರಿ ಗೌಡ್ರ. ಹತ್ತಾಗಿದೆ ಒಂದು ಮಾಲ ಬರಕತ್ತೈತ್ರಿ ಗೌಡ್ರ. ಸುನಾಮಿ ಸುಂಟ್ರಿ ಗಾಳಿ ಬಿರುಗಾಳಿ ಯಾವಾಗ ಒಂದ್ ಸಲಾನೇ ಬರೋದು. ಅದ್ ಬರ್ಬೇಕಾದ್ರೆ ಅದ್ರ ಭಯ ಇರುತ್ತೆ. ಅದ್ ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಅದೇ ಈ ಗೌಡ್ರ ಹುಡುಗರು ಆರ್ಪಟ.